Hello dear students, once again let us continue the discussion on multiple choice questions on the chapter biological classification. In the previous video I explained or discussed about some multiple choice questions appeared in the previous competitive exams with respect to medical examination. And today in this video also I am going to discuss some MCQs on the same topic, biological classification, but all of them have appeared in the previous examination. So let us move to the next question. Two bacteria found to be very useful in the genetic engineering experiments. The options are Escherichia agrobacterium, Nitrobacter and Azotobacter, Rhizobium and Diplococcus, Nitrosomonas and Calabacilla. So these are the names of some microbes, and the question asked is two bacteria found to be very useful in genetic engineering experiments. What is that genetic engineering? Biotechnology. Hope you are familiar with the term. ಬಯೋಟೆಕ್ನಾಲಜಿ ಅಂತ ಹೆಸರನ್ನ ಕೇಳಿರಬಹುದು ಅಂತ ಅನ್ಕೋತೀನಿ. ಜೈವಿಕ ತಂತ್ರಜ್ಞಾನ ಅಂತ ಕರೀತಾರೆ. ಸೊ ಈ ಬಯೋಟೆಕ್ನಾಲಜಿ ಒಳಗೆ ದ ಮೇನ್ ಪ್ರಾಸೆಸ್ ಯೂಸ್ಡ್ ಇನ್ ದ ಬಯೋಟೆಕ್ನಾಲಜಿ ಈಸ್ genetic engineering. It is the basic process of biotechnology. So what is carried out in the biotechnology athava genetic engineering? See, the genetic engineering is also called rDNA technology. The genetic engineering is also called the rDNA technology. So here R stands for recombinant. R andre recombinant ಅಂತ ಅರ್ಥ. ಏನು ಮಾಡ್ತಾರೆ ಈ rDNA ಟೆಕ್ನಾಲಜಿ ಅಂದ್ರೆ ಏನು, ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೆ ಏನು? ಸಿ, ದಿಸ್ ಈಸ್ ದ DNA ಆಫ್ ಒನ್ ಆರ್ಗ್ಯಾನಿಸಮ್. ಇದು ಸೇ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ DNA ಆಫ್ ಹ್ಯೂಮನ್. ಇದು ಮನುಷ್ಯರ DNA ಅದಂತ ಕನ್ಸಿಡರ್ ಮಾಡೋಣ. ಆ್ಯಂಡ್ ದಿಸ್ ಈಸ್ ದ DNA ಆಫ್ ಬ್ಯಾಕ್ಟೀರಿಯಾ. ಇದು ಎದ್ರದ್ದು DNA ಅದ? ಬ್ಯಾಕ್ಟೀರಿಯಾದ DNA ಅದ. ಎ ಸ್ಮಾಲ್ ಪೀಸ್ ಆಫ್ ಹ್ಯೂಮನ್ DNA, ಇಟ್ ಈಸ್ ಕಂಬೈನ್ಡ್ ವಿತ್ ದ DNA ಆಫ್ ಬ್ಯಾಕ್ಟೀರಿಯಾ. ಹೌದಾ? ದಿಸ್ ಈಸ್ the DNA of bacteria and this is DNA of human. ಇದು ಮನುಷ್ಯರ DNA ಅದ, ಇದು ಬ್ಯಾಕ್ಟೀರಿಯಾ DNA ಅದ. ಅಂದರೆ ಟೂ ಡಿಫರೆಂಟ್ ಟೈಪ್ಸ್ ಆಫ್ DNA ಆರ್ ಕಂಬೈನ್ಡ್ ಟು ಫಾರ್ಮ್ ಒನ್ DNA ಮಾಲಿಕ್ಯೂಲ್. ಸಂಬಂಧನೇ ಇಲ್ಲ. ಹ್ಯೂಮನ್ ಸೆಲ್ಸ್ ಆರ್ ಯೂಕ್ಯಾರಿಯೋಟಿಕ್, ಬ್ಯಾಕ್ಟೀರಿಯಲ್ ಸೆಲ್ ಈಸ್ ಪ್ರೋಕ್ಯಾರಿಯೋಟಿಕ್. ಬ್ಯಾಕ್ಟೀರಿಯಲ್ ಸೆಲ್ಲು ಪ್ರೋಕ್ಯಾರಿಯೋಟಿಕ್ ಅದ, ಹ್ಯೂಮನ್ ಸೆಲ್ ಹೆಂಗದ? ಇಟ್ ಈಸ್ ಯೂಕ್ಯಾರಿಯೋಟಿಕ್. ಯೂಕ್ಯಾರಿಯೋಟಿಕ್ ಆ್ಯಂಡ್ ಪ್ರೋಕ್ಯಾರಿಯೋಟಿಕ್ ಎರಡೂದ್ರೊಳಗೂ ಏನು ಪ್ರೆಸೆಂಟ್ ಅದ? DNA ಈಸ್ ಪ್ರೆಸೆಂಟ್. ಟೂ ಡಿಫರೆಂಟ್ DNA ಮಾಲಿಕ್ಯೂಲ್ಸ್ ಆಫ್ ಎನಿ ಆರ್ಗ್ಯಾನಿಸಮ್. ಇಂಥದೇ ಅಂತಲ್ಲ, ವಾಟ್ ಎವರ್ ದ ಆರ್ಗ್ಯಾನಿಸಮ್ ಈಸ್, ಯಾವುದೇ ಎರಡು ಬೇರೆ ಬೇರೆ ಆರ್ಗ್ಯಾನಿಸಮ್ಗಳ DNA ಒಂದಕ್ಕೊಂದು ಈ ಥರ ಜಾಯಿಂಟ್ ಮಾಡಿ ಒಂದು ಹೊಸ DNA ತಯಾರು ಮಾಡೋದು. ಈ DNAಕ್ಕೆ ಬ್ಯಾಕ್ಟೀರಿಯಲ್ DNA ಪ್ರಾಪರ್ಟಿನೂ ಬಂತು ಆ್ಯಂಡ್ ಇಲ್ಲಿರೋ DNAಕ್ಕೆ ಹ್ಯೂಮನ್ DNA ಪ್ರಾಪರ್ಟಿನೂ ಅದ. ಸೊ ವಾಟ್ ಈಸ್ ಏನು ಮಾಡಿತಿಲ್ಲೇ? ದ ಟೂ ಡಿಫರೆಂಟ್ DNA molecules are combined. That is why R stands for
ರೀಕಾಂಬಿನಂಟ್ ಅಂದರೆ ರೀಕಂಬೈನ್ಡ್, ಮರಳಿ ಜೋಡಣೆ ಮಾಡಿದಂಥದ್ದು ಅಂತ ಅರ್ಥ. ಏನು ಮರಳಿ ಜೋಡಣೆ ಮಾಡ್ಯದ? The two DNA molecules, two different DNA molecules are combined with each other. This technique is called rDNA technology. ಇದನ್ನೇ ಏನಂತ ಕರೀತಾರೆ? rDNA ಟೆಕ್ನಾಲಜಿ ಅಂತ ಕರೀತಾರೆ. ಆ್ಯಂಡ್ ಲೆಟ್ ಮೀ ಇನ್ಫಾರ್ಮ್ ಒನ್ ಮೋರ್ ಥಿಂಗ್. ದೆರ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಎಂಝೈಮ್ ಕಾಲ್ಡ್ ಲೈಗೇಸ್. ಭಾಳ ವಂಡರ್ಫುಲ್ ಎಂಝೈಮ್ ಇದು ಲೈಗೇಸ್. ಇದಕ್ಕೆ DNA ಲೈಗೇಸ್ ಅಂತಲೂ ಕರೀತಾರೆ. ಈಗ ನಾವೇನು ಮಾಡ್ತೀವಿ, ಇಫ್ ವಿ ವಾಂಟ್ ಟು ಜಾಯಿನ್ ಟೂ ಕ್ಲೋತ್ಸ್, ಎರಡು ಬಟ್ಟೆ ಪೀಸ್ಗಳನ್ನು ನಾವು ಜಾಯಿಂಟ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ವಿ ಸ್ಟಿಚ್, ಅದನ್ನು ಸ್ಟಿಚ್ ಹಾಕ್ತೀವಿ. ಈಗ ಎರಡು ಪೇಪರನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಬೇಕಾಗಿದ್ರೆ ಅಡೇಸಿವ್ ಅಂಟರೆ ಹಚ್ಚಬಹುದು, ಅಥವಾ ಫೆವಿಕಾಲರೇ ಹಚ್ಚಬಹುದು, ಫೆವಿಕ್ವಿಕ್ಕರೇ ಹಚ್ಚಬಹುದು. ಬಟ್ DNA ಮಾಲಿಕ್ಯೂಲ್, ದೇ ಆರ್ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ಸ್, ಕ್ಯಾನಾಟ್ ಬಿ ಸೀನ್, ಕಣ್ಣಿಗೆ ಕಾಣಲ್ಲ. ಮತ್ತು ಇಂಥ ಮಾಲಿಕ್ಯೂಲನ್ನು ಎರಡು ಬೇರೆ ಬೇರೆ DNA ಕಂಬೈಂಡ್ ಮಾಡಬೇಕಾದ್ರೆ ಇಟ್ ಈಸ್ ಪಾಸಿಬಲ್ ವಿತ್ ದ ಹೆಲ್ಪ್ ಆಫ್ ಅನ್ ಎಂಝೈಮ್. ಆ್ಯಂಡ್ ದ ನೇಮ್ ಆಫ್ ದಟ್ ಎಂಝೈಮ್ ಈಸ್ DNA ಲೈಗೇಸ್. ಈ DNA ಲೈಗೇಸ್ ಅನ್ನೋ ಎಂಝೈಮು DNA ಮಾಲಿಕ್ಯೂಲ್ಗಳನ್ನು ಜಾಯಿಂಟ್ ಮಾಡ್ತದೆ, ಐದರ್ ಆಫ್ ಸೇಮ್ ಆರ್ಗ್ಯಾನಿಸಮ್ ಆರ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್, ದಟ್ ಡಸಂಟ್ ಮ್ಯಾಟರ್. ನೀವು ಒಂದೇ ಆರ್ಗ್ಯಾನಿಸಮ್ದ DNA ಫ್ರಾಗ್ಮೆಂಟ್ಗಳನ್ನು ಜಾಯಿಂಟ್ ಮಾಡಿರಿ, ಅವಾಗೂ ಜಾಯಿಂಟ್ ಮಾಡ್ತದೆ. ಬೇರೆ ಬೇರೆ ಆರ್ಗ್ಯಾನಿಸಮ್ಗಳ DNA ಜಾಯಿಂಟ್ ಮಾಡಿರಿ, ಅವಾಗೂ ಜಾಯಿಂಟ್ ಮಾಡ್ತದೆ. ದ ಫಂಕ್ಷನ್ ಆಫ್ DNA ಲೈಗೇಸ್ ಈಸ್ ಟು ಜಾಯಿನ್ ದ DNA ಫ್ರಾಗ್ಮೆಂಟ್ಸ್. With the help of DNA ligase, the two different DNA molecules are combined. This particular technique is called rDNA technology, also known as genetic engineering. ಈ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಲಿಕ್ಕೆ ಎರಡು ಬ್ಯಾಕ್ಟೀರಿಯಾಗಳನ್ನು ಭಾಳ ಕಾಮನ್ ಆಗಿ ಬಳಸ್ತಾರೆ. ಅವು ಯಾವುದು ಅಂತ ಹೇಳಿ ಕ್ವಶನ್ ಅದ. And the answer for this is Escherichia and Agrobacterium. The complete names of the bacteria are Escherichia coli, Agrobacterium tumefaciens. These are the two bacteria which are very commonly used in the genetic engineering experiment, in which the DNA fragments or DNA molecules of two different organisms are combined. The genetic engineering is also known as rDNA technology. So the right answer for this question is option 1, and here is the explanation. The bacteria like E. coli have very short generation times. Combined with a high copy number of plasmids, they duplicate and plasmid with property of good fidelity for other uses. Agrobacterium ಮತ್ತು ಬ್ಯಾಕ್ಟೀರಿಯಾ E. coli ಎರಡೂದ್ರೊಳಗೂ ಪ್ಲಾಸ್ಮಿಡ್ ಪ್ರೆಸೆಂಟ್ ಅವ. ವಾಟ್ ಈಸ್ ದಿಸ್ ಪ್ಲಾಸ್ಮಿಡ್? ಆಲ್ರೆಡಿ ಇದನ್ನು ಒಂದು ಸಾರಿ ಹಿಂದೆ ಕ್ವಶನ್ ಬಂದಾಗ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಫ್ ದಿಸ್ ಈಸ್ ದ ಬ್ಯಾಕ್ಟೀರಿಯಲ್ ಸೆಲ್, ಇದನ್ನು ಬ್ಯಾಕ್ಟೀರಿಯಲ್ ಸೆಲ್ ಅಂತ ಕನ್ಸಿಡರ್ ಮಾಡೋಣ. ಈ ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ಇದು ನಾರ್ಮಲ್ DNA, ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್. ಇದು ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ ಅದ. ಈ ಬ್ಯಾಕ್ಟೀರಿಯಲ್ ಕ್ರೋಮೋಸೋಮನ್ನು ಬಿಟ್ಟು ಇನ್ನೂ ಒಂದು ಸರ್ಕ್ಯುಲಾರ್ DNA ಪ್ರೆಸೆಂಟ್ ಇರ್ತದೆ. ಇದನ್ನು ಪ್ಲಾಸ್ಮಿಡ್ ಅಂತ ಕರೀತಾರೆ. ಲಾಸ್ಟ್ ಟೈಮು ಕ್ವಶನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಫರ್ಟಿಲಿಟಿ ಫ್ಯಾಕ್ಟರ್ ಅಂತ ಬಂದಿತ್ತು, F+ ಆ್ಯಂಡ್ F- ಕಾಂಜುಗೇಷನ್. ಸೊ ಆ ಪ್ಲಾಸ್ಮಿಡ್ಡು ಈ ಫರ್ಟಿಲಿಟಿ ಫ್ಯಾಕ್ಟರ್ದ ಜೊತೆಗೆ ಇಟ್ ಹ್ಯಾಸ್ ಅ ಸೆಲ್ಫ್ ರೆಪ್ಲಿಕೇಶನ್ ಕೆಪಾಸಿಟಿ, ಅಂದ್ರೆ ತನ್ನ ಕಾಪಿಗಳನ್ನು ತಾನೇ ತಯಾರು ಮಾಡ್ಕೋತದ, ಮಲ್ಟಿಪ್ಲೈ ಆಗ್ತದೆ. ಈ ಪ್ಲಾಸ್ಮಿಡನ್ನು ಯೂಸ್ ಮಾಡಿಕೊಂಡೇ ಏನು ಮಾಡ್ತಾರೆ, ಜೆನೆಟಿಕ್ ಇಂಜಿನಿಯರಿಂಗ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೆ. ಬೋತ್ E. coli ಆಸ್ ವೆಲ್ ಆಸ್ Agrobacterium ಆರ್ ಹ್ಯಾವಿಂಗ್ ದ plasmid, and they are very commonly used in the genetic engineering experiments, and the right answer for this question is Escherichia and Agrobacterium. Yes, then moving to the next question. The main role of bacteria in the carbon cycle is photosynthesis, chemosynthesis,
digestion or breakdown of organic compounds, assimilation of nitrogenous compounds. The question is with reference to carbon cycle. What is carbon cycle? Carbon cycle is gaseous cycle because carbon circulates in the form of gas between biotic and abiotic components. ಅಂದರೆ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಕಾಂಪೋನೆಂಟ್ಸ್ದ ಮಧ್ಯ ಈ ಕಾರ್ಬನ್ನು ಗ್ಯಾಸ್ ಫಾರ್ಮ್ ಒಳಗೆ ಸರ್ಕ್ಯುಲೇಟ್ ಆಗ್ತಿರ್ತದೆ ಚಕ್ರ. ಸೊ ಕಾರ್ಬನ್ ಸೈಕಲ್ ಈಸ್ ಎಕ್ಸಾಂಪಲ್ ಫಾರ್ ಗ್ಯಾಸಿಯಸ್ ಸೈಕಲ್. ಕಾರ್ಬನ್ ಸೈಕಲ್ ಒಳಗೆ ಬ್ಯಾಕ್ಟೀರಿಯಾ ಏನು ಮಾಡ್ತದೆ? ಆಬ್ವಿಯಸ್ಲಿ ಫೋಟೋಸಿಂಥಸಿಸ್ ಅಂತೂ ಅಲ್ಲ, ಕೀಮೋಸಿಂಥಸಿಸ್ಸು ಅಲ್ಲ. ಫೋಟೋಸಿಂಥಸಿಸ್ ಅಂದ್ರೆ ಏನು? ಸಿಂಥಸಿಸ್ ಆಫ್ ದ ಫುಡ್ ಯೂಸಿಂಗ್ ಲೈಟ್ ಆಸ್ ಎ ಸೋರ್ಸ್ ಆಫ್ ಎನರ್ಜಿ. Chemosynthesis, synthesis of the food using chemical energy. Assimilation of nitrogenous compound. ನೈಟ್ರೋಜನ್ ಕಾಂಪೌಂಡ್ಗಳನ್ನು ಕಾರ್ಬನ್ ಸೈಕಲ್ ಒಳಗೆ ಡಿಸ್ಕಸ್ಸೇ ಮಾಡಲ್ಲ. ಅಫ್ಕೋರ್ಸ್ ನೈಟ್ರೋಜನ್ನ ಬ್ಯಾಕ್ಟೀರಿಯಾಗಳು ಫಿಕ್ಸ್ ಮಾಡ್ತಾವೆ, ಬಟ್ ಕಾರ್ಬನ್ ಸೈಕಲಿಗೂ ನೈಟ್ರೋಜನ್ ಅಸಿಮಿಲೇಷನಿಗೂ ದರ್ ಈಸ್ ನೋ ರಿಲೇಷನ್. ದೆನ್ ವಾಟ್ ಈಸ್ ಲೆಫ್ಟ್? ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ digestion and breakdown of organic compounds. ಹೆಂಗೆ? ಆಲ್ರೆಡಿ ನೀವು ಬ್ಯಾಕ್ಟೀರಿಯಾದ ಕಿಂಗ್ಡಮ್ ಬಗ್ಗೆ ಸ್ಟಡಿ ಮಾಡಿ. ಯಾವುದದು? ಕಿಂಗ್ಡಮ್ ಮೊನೇರಾ. ಬ್ಯಾಕ್ಟೀರಿಯಾ ದೇ ಫಂಕ್ಷನ್ ಆಸ್ decomposers. They act on the dead and decaying organic material. The body is broken down and the complex compounds are broken down into simple forms. ಬ್ಯಾಕ್ಟೀರಿಯಾಗಳು ಯಾವ ಪ್ರಾಣಿ ಅಥವಾ ಯಾವ ಸಸ್ಯ ಸತ್ತಿರ್ತದ ಅದರದ್ದು ಬಾಡಿ ಕೊಳಿಲಿಕತ್ತಿದ್ರೆ, ಡಿಕೆ ಆಗ್ಲಿಕತ್ತಿದ್ರೆ ಅಂಥದ್ರ ಮೇಲೆ ಆ್ಯಕ್ಷನ್ ಮಾಡ್ತಾವ ಆ್ಯಂಡ್ ದ್ಯಾಟ್ ಈಸ್ ಬ್ರೋಕನ್ ಡೌನ್ ಇಂಟು ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಸೊ ದ ಮೇನ್ ರೋಲ್ ಆಫ್ ಬ್ಯಾಕ್ಟೀರಿಯಾ in the carbon cycle is digestion or breakdown of the organic compounds. So the same answer is here. Bacteria are decomposers. ವಿಘಟಕ ಜೀವಿಗಳು. ಡಿಕಂಪೋಸಿಷನ್, ವಿಘಟನೆ. ಯಾವುದು ಡಿಕಂಪೋಸಿಷನ್ನ ಮಾಡ್ತದ those organisms are called decomposers. ಕಾಂಪೋಸಿಂಗ್ ಅಂದ್ರೆ ತಯಾರು ಮಾಡೋದು, ಡಿಕಂಪೋಸ್ ಅಂದ್ರೆ ಕಾಂಪ್ಲೆಕ್ಸ್ ಇದ್ದದನ್ನ ಸಿಂಪಲ್ ಆಗಿ ಬ್ರೇಕ್ ಡೌನ್ ಮಾಡೋದು. ದ ಬ್ಯಾಕ್ಟೀರಿಯಾ ಆರ್ ಡಿಕಂಪೋಸರ್ಸ್ ದಟ್ ಡಿಕಂಪೋಸ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ರಿಲೀಸ್ ಕಾರ್ಬನ್ ಡೈಆಕ್ಸೈಡ್ ಟು ದ ಅಟ್ಮಾಸ್ಫಿಯರ್ ಫಾರ್ ಇಟ್ಸ್ ರೀಸೈಕಲಿಂಗ್. ಯಾವ ಆರ್ಗ್ಯಾನಿಸಮ್ಮು ಸತ್ತು ಕೊಳಿತಿರ್ತದ ಅಂಥದನ್ನ ಬ್ಯಾಕ್ಟೀರಿಯಾ ಏನು ಮಾಡ್ತಾವ? ದೇ ಬ್ರೇಕ್, ದೇ ಆಕ್ಟ್ ಆನ್ ದ decaying material and what is released, ಅದರಿಂದ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡ್ತಾವ. ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್ ಫಾರ್ ಇಟ್ಸ್ ರೀಸೈಕಲಿಂಗ್. ಅಂದ್ರೆ ಅದು ಚಕ್ರದ ರೀತಿ ಮತ್ತೆ ಮತ್ತೆ ತಿರುಗುತ್ತಿರ್ತದೆ. ಸೊ ರೀಸೈಕಲ್ ಆಗ್ತದ. ಕಾರ್ಬನ್ ಸೈಕಲ್ ಇನ್ವಾಲ್ವ್ಸ್ ದ ಪ್ರಾಸೆಸಸ್ ಲೈಕ್ ಡಿಕಂಪೋಸಿಷನ್, ಮೈಕ್ರೋಬಿಯಲ್ respiration, which is mainly carried out by the bacteria. So here the simple cycle I have shown. Carbon dioxide ಎಲ್ಲದ ನಮಗ? ಏರ್ ಈಸ್ ದ ಸೋರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಗಾಳಿ ಒಳಗಿರ್ತದೆ. ಆ ಕಾರ್ಬನ್ ಡೈಆಕ್ಸೈಡನ್ನು ಪ್ಲಾಂಟ್ಸು ಎಲ್ಲಿ ಫಿಕ್ಸ್ ಮಾಡ್ತಾವ? ದ ಕಾರ್ಬನ್ ಡೈಆಕ್ಸೈಡ್ ಈಸ್ ಯೂಸ್ಡ್ ಬೈ ದ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಅಂದರೆ ಅಟ್ಮಾಸ್ಫಿಯರ್ ಒಳಗಿದ್ದ ಕಾರ್ಬನ್ ಡೈಆಕ್ಸೈಡು ಯಾರ ಬಾಡಿಗೆ ಬಂತು? ಪ್ಲಾಂಟ್ ಬಾಡಿಗೆ ಬಂತು. ಈ ಪ್ಲಾಂಟನ್ನು ಆ್ಯನಿಮಲ್ ಏನು ಮಾಡ್ತದ? ಫೀಡ್ ಮಾಡ್ತದ, ಅಂದರೆ ತಿಂತದ, ಫುಡ್ ಅಂತ ಹೇಳಿ. ಅಂದರೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಇಟ್ ಈಸ್ ಫಿಕ್ಸ್ಡ್ ಬೈ ದ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ವೆನ್ ಪ್ಲಾಂಟ್ ಈಸ್ ಕನ್ಸ್ಯೂಮ್ಡ್ ಆಸ್ ಅ ಫುಡ್ ಬೈ ದ ಆ್ಯನಿಮಲ್, ದ ಸೇಮ್ ಕಾರ್ಬನ್ ಎಂಟರ್ಸ್ ಇನ್ ಟು ದ ಆ್ಯನಿಮಲ್ ಬಾಡಿ. ಆಫ್ಟರ್ ದ ಡೆತ್ ಆಫ್ ಆ್ಯನಿಮಲ್, ಆಫ್ಟರ್ ದ ಡೆತ್ ಆಫ್ ಪ್ಲಾಂಟ್, both of them are subjected to decomposition. ಎರಡೂ ತುರ್ದು ಬಾಡಿ ಕೊಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಡಿಕೆ, ಸಿ ಹಿಯರ್, ಡಿಕಂಪೋಸ್ ಆಗ್ಲಿಕ್ಕತ್ತು ಅಂದರೆ ಮತ್ತೆ ಆ ಕಾರ್ಬನ್ನು ಎಲ್ಲಿ ಬರ್ತದ? ಇಟ್ ಈಸ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್. ನಾಟ್ ಓನ್ಲಿ ದ್ಯಾಟ್,
the burning of organic compounds, fossil fuels, ಕಟ್ಟಿಗೆ, ಕೋಲ್ ಟಾರ್, ಕಲ್ಲಿದ್ದಲು, ಡಾಂಬಾರು, ಈ ಥರದ್ದು ಮೆಟೀರಿಯಲ್ಗಳನ್ನು ನಾವು ಬರ್ನ್ ಮಾಡಿದಾಗ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಅದರಿಂದನೂ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿ ಎಲ್ಲಿ ಸೇರ್ಕೋತದ? ಅಟ್ಮಾಸ್ಫಿಯರಿಗೆ. ಇವನ್ ಡ್ಯೂರಿಂಗ್ ದ ಆನಿಮಲ್ ರೆಸ್ಪಿರೇಷನ್ ಆಲ್ಸೋ ರಿಲೀಸಸ್ ದ ಕಾರ್ಬನ್ ಡೈಆಕ್ಸೈಡ್ ಇನ್ ಟು ದ ಅಟ್ಮಾಸ್ಫಿಯರ್. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಈಸ್ ಆಲ್ವೇಸ್ ಸರ್ಕ್ಯುಲೇಟಿಂಗ್ ಬಿಟ್ವೀನ್, the better term is cycled. Yes, the carbon dioxide is cycled between atmosphere, plant and animal again to the atmosphere. Atmospheric content to non-living, plant and animals living. ಈ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಮಧ್ಯ ಯಾವಾಗಲೂ ಕಾರ್ಬನ್ನು ತಿರುಗ್ತಾನೆ ಇರ್ತದೆ, ಸೈಕ್ಲಿಂಗ್ ಆಗ್ತಾನೆ ಇರ್ತದೆ. ಇದನ್ನು ಕಾರ್ಬನ್ ಸೈಕಲ್ ಅಂತ ಕರೀತಾರೆ. ಆ್ಯಂಡ್ ಟು ಕಂಪ್ಲೀಟ್ ದ ಕಾರ್ಬನ್ ಸೈಕಲ್, ಬ್ಯಾಕ್ಟೀರಿಯಾ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ ಫಂಕ್ಷನ್ಸ್ ಆಸ್ decomposer, help in the breakdown of organic compounds. So the right answer for this question is option 3. Yes, moving to the next question. Yes, a few organisms are known to grow and multiply at 100 to 105 degree temperature. They belong to the marine archaebacteria, thermophilic sulfur bacteria, blue-green algae, thermophilic subaerial fungi. Direct question. Temperature ಎಷ್ಟದ? 100 to 105 ಡಿಗ್ರಿ ಸೆಲ್ಸಿಯಸ್. ಇಷ್ಟು ಟೆಂಪ್ರೇಚರನ್ನು ಟಾಲರೇಟ್ ಮಾಡುವಂಥ ಬ್ಯಾಕ್ಟೀರಿಯಾಗಳಿಗೆ ಏನಂತ ಕರೀತದ? ಥರ್ಮೋ ಆಸಿಡೋಫಿಲ್ಸ್. The archaebacteria are divided into 3 types: methanogens, halophils and thermoacidophils. Methanogens, they produce the methane gas. Halophils, bacteria which are living or occurring in the salty area are the halophils. Like that, the bacteria, if it tolerate high temperature and acidic conditions, they are nothing but thermoacidophils. And the right answer for this question is option 2, thermophilic sulfur bacteria. They are found in the hot springs, hydrothermal vent, geothermal springs, and they are highly temperate areas with acidic content. ಸಿಕ್ಕಾಪಟ್ಟೆ ವೊಲ್ಕ್ಯಾನಿಕ್ ಎರಪ್ಷನ್ ಎಲ್ಲಿರ್ತದೆ, ಆಮೇಲೆ ಕೆಲವೊಂದು ಕಡೆ ಬಿಸಿ ನೀರು ಗುಳ್ಳೆಗಳು ತಾನಾಗಿನೇ ಬರ್ತಿರ್ತಾವೆ. ಅಂಥ ಏರಿಯಾ ಒಳಗೆ ಈ ಬ್ಯಾಕ್ಟೀರಿಯಾಗಳು ಬದುಕ್ತಾವ. ಆ್ಯಂಡ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ 2. Then moving to next question. Yes, the same answer is here. Next, which one of the following microorganisms is used for the production of citric acid in industries? ಯಾವ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಸಿಟ್ರಿಕ್ ಆ್ಯಸಿಡ್, ದೊಡ್ಡ ಪ್ರಮಾಣದೊಳಗೆ ಸಿಟ್ರಿಕ್ ಆ್ಯಸಿಡನ್ನು ಇಂಡಸ್ಟ್ರಿ ಒಳಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಯಾವುದನ್ನು ಯೂಸ್ ಮಾಡ್ತಾರೆ? ಪೆನಿಸಿಲಿಯಂ ಸಿಟ್ರಿನಮ್, ರೈಸೋಪಸ್ ನೈಗ್ರಿಕನ್ಸ್, ಎಸ್ಪರ್ಜಿಲಸ್ ನೈಜರ್, Lactobacillus bulgaris. These are the names of microbes. ಯಾವುದನ್ನ ಸಿಟ್ರಿಕ್ ಆ್ಯಸಿಡ್ ಪ್ರೊಡಕ್ಷನ್ನಿಗೆ ಯೂಸ್ ಮಾಡ್ತಾರೆ? ದಿಸ್ ಈಸ್ ದ ಡೈರೆಕ್ಟ್ ಆನ್ಸರ್. ರಿಮೆಂಬರ್, ದ ಸೋರ್ಸ್ ಆಫ್ ಸಿಟ್ರಿಕ್ ಆ್ಯಸಿಡ್ ಈಸ್ Aspergillus niger, and this is used in the production of citric acid in the industries. And remember, Aspergillus niger, it is belonging to the group of fungi. Aspergillus niger ಯಾವ ಗ್ರೂಪಿಗೆ ಬರ್ತದೆ? ಟು ವಿಚ್ ದಿಸ್ ಈಸ್ ಬಿಲಾಂಗಿಂಗ್? Aspergillus niger is a fungi, and this is used for the production of citric acid in the large scale in the industries. Here is mold.
ಇದಕ್ಕೆ ಆಸ್ಪರ್ಜಿಲಸ್ ಮೌಲ್ಡ್ ಅಂತ ಕರೀತಾರೆ. ಅದರದ್ದು ಸ್ಪೋರ್ಸ್ಗಳು ಈ ರೀತಿ ಕಾಣಿಸ್ತಾವ. ದಿಸ್ ಈಸ್ ದ ಮೈಕ್ರೋಸ್ಕೋಪಿಕ್ ಅಪಿಯರೆನ್ಸ್ ಆಫ್ ಆಸ್ಪರ್ಜಿಲಸ್ ನೈಜರ್. ದ ನೆಕ್ಸ್ಟ್ ಕ್ವಶನ್, ಎಸ್, ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಫ್ರಾಮ್ one bacterium to another in the transduction process is through conjugation, bacteriophages, another bacterium, physical contact with donor and recipient strain. These are the options given for the question transfer of genetic material from one bacterium to another in the transduction process. Okay. Bacteria, even though it is a prokaryotic organism, bacteria, it shows both asexual and sexual methods of reproduction. Bacteria naga sexual reproduction ಆಗ್ತದ, asexual reproduction ಆಗ್ತದ, and the different methods of sexual reproduction in bacteria are, one is conjugation. ಈ ಕಾಂಜುಗೇಷನ್ ಒಳಗೆ ಏನಾಗ್ತದ, ದಿಸ್ ಈಸ್ F plus bacterium having fertility factor, and this is F minus strain, it don't have fertility factor. ಇವೆರಡರ ನಡಬರ್ಕ ಒಂದು ಕನೆಕ್ಷನ್ ಪ್ರೊಡ್ಯೂಸ್ ಆಗ್ತದ, ಇದಕ್ಕೆ ಕಾಂಜುಗೇಷನ್ ಬ್ರಿಡ್ಜ್ ಅಂತ ಕರೀತಾರೆ. ಥ್ರೂ ದಿಸ್ ಒನ್ ಅ ಕಾಪಿ ಆಫ್ ಪ್ಲಾಸ್ಮಿಡ್ is transferred and F minus is converted into F plus. ಇದಕ್ಕೆ ಕಾಂಜುಗೇಷನ್ ಅಂತ ಕರೀತಾರೆ. ದಿಸ್ ಈಸ್ the one method of sexual reproduction in bacteria. Second method of sexual reproduction in bacteria is transformation. ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ ಇನ್ನೊಂದು ಮೆಥಡ್ ಬರ್ತದೆ. ಇದರೊಳಗೆ one bacterial DNA is transferred into another bacterium and the character of this bacterium is completely changed. ಇದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಅಂತ ಕರೀತಾರೆ. ಬಟ್ ಇಲ್ಲೇ ಯೂಸ್ ಮಾಡಿಕೊಂಡಂಥ ಟರ್ಮ್ ಯಾವುದದ, ಟ್ರಾನ್ಸೋಡಕ್ಷನ್. ಟ್ರಾನ್ಸೋಡಕ್ಷನ್ ಈಸ್ ಅನದರ್ ಮೆಥಡ್ ಆಫ್ ಸೆಕ್ಚುವಲ್ ರೀಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ಅಂದ್ರೆ ಬ್ಯಾಕ್ಟೀರಿಯಲ್ ಸೆಕ್ಚುವಲ್ ರೀಪ್ರೊಡಕ್ಷನ್ ಒಳಗೆ ಎಷ್ಟು ಟೈಪ್ ಅದು? 3 types: conjugation, transformation, and third method is transduction. What happens in the transduction? Here I will explain and later the image will be displayed. See, in case of transduction, this is a bacterium and this bacterium is infected by a bacteriophage. What is bacteriophage? Bacteriophage is a virus which is capable of infecting bacteria. ಯಾವ ವೈರಸ್ಸಿಗೆ ಬ್ಯಾಕ್ಟೀರಿಯಾಕ್ಕೆ ಇನ್ಫೆಕ್ಷನ್ ಮಾಡೋ ಕೆಪಾಸಿಟಿ ಇರ್ತದ, ಎಬಿಲಿಟಿ ಅದ, ಅದಕ್ಕೆ ಬ್ಯಾಕ್ಟೀರಿಯೋಫೇಜ್ ಅಂತ ಕರೀತಾರೆ. ಸೊ ಈಗ ಬ್ಯಾಕ್ಟೀರಿಯೋಫೇಜು ಈಗ ಏನನ್ನ ಇನ್ಫೆಕ್ಟ್ ಮಾಡಕತ್ತದ? ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡ್ಲಿಕ್ಕತ್ತದ. ಸೊ ವಾಟ್ ಹ್ಯಾಪನ್ಸ್ ನೌ? ದಿಸ್ ಈಸ್ ದ ಬ್ಯಾಕ್ಟೀರಿಯಂ, ದಿಸ್ ಈಸ್ ಬ್ಯಾಕ್ಟೀರಿಯಲ್ DNA, BDNA, ಬ್ಯಾಕ್ಟೀರಿಯಲ್ DNA, BA ಅಂತ ಬರೀತೀನಿ. ಈಗ ಈ ಬ್ಯಾಕ್ಟೀರಿಯೋಫೇಜು ತನ್ನ DNA-ನ ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ತು. ವಾಟ್ ಈಸ್ ದಿಸ್? ದಿಸ್ ಒನ್ ಈಸ್ ಫೇಜ್ DNA. ಹೌದಾ? ಆಫ್ಟರ್ ಫ್ಯೂ ಮಿನಿಟ್ಸ್ ಆಫ್ ಇನ್ಫೆಕ್ಷನ್ ಬೋತ್ ದ DNAs ಕಂಬೈನ್ ವಿತ್ ಈಚ್ ಅದರ್. ಈಗ ಇಲ್ಲಿ ಸಪ್ರೇಟ್ ಕಾಣಿಸ್ಲಿಕ್ಕತ್ತಾವ. ದಿಸ್ ಈಸ್ ಬ್ಯಾಕ್ಟೀರಿಯಲ್ DNA and this is phage DNA. Phage DNA means ಇದು ಯಾರ DNA ಅದ? ದಿಸ್ ಈಸ್ ಆಫ್ ವೈರಸ್ DNA. ಬಟ್ ಇನ್ಫೆಕ್ಷನ್ ಆಗಿ ಕೆಲವು ಸೆಕೆಂಡ್ ಒಳಗೆ ಬೋತ್ ದ DNAs ಆರ್ ಕಂಬೈನ್ಡ್. ಎರಡು DNA ಕಂಬೈಂಡ್ ಆಗಿಬಿಟ್ಟಾವ.
ಈಗ ಇಲ್ಲಿ ಬ್ಯಾಕ್ಟೀರಿಯಲ್ ಡಿ ಎನ್ ಎ ಯಾವುದು, ವೈರಲ್ ಡಿ ಎನ್ ಎ ಯಾವುದು ಗೊತ್ತೇ ಆಗಂಗಿಲ್ಲ. ಆಫ್ಟರ್ ಫ್ಯೂ ಮಿನಿಟ್ಸ್ ಇನ್ಸೈಡ್ ದ ಬ್ಯಾಕ್ಟೀರಿಯಲ್ ಸೆಲ್ ನ್ಯೂ ಫೇಜ್ ಈಸ್ ಪ್ರೊಡ್ಯೂಸ್ಡ್. ಫೇಜು ಈ ಪ್ರೋಟೀನ್ ಕೋಟನ್ನು ಒಳಗೆ ತಗೊಂಡು ಹೋಗಿಲ್ಲ. ವೆನ್ ಫೇಜ್ ಇನ್ಫೆಕ್ಟ್ಸ್ ದ ಬ್ಯಾಕ್ಟೀರಿಯಾ it transfers only its genetic material, leaving the protein coat outside. ಬಟ್ ಈಗ ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ಏನಾಗ್ಯಾವ ನೋಡ್ರಿ, ಹೊಸ ಫೇಜ್ ತಯಾರಾಗ್ಯಾವ, ಅದ್ರೊಳಗೆ ಡಿ ಎನ್ ಎನೂ ಅದ, ಅದ್ರ ಹೊರಗೆ ಪ್ರೋಟೀನ್ ಕೋಟು ಆಗ್ಯದ. ನಾವು ವಾಟ್ ಹ್ಯಾಪನ್ಸ್, ದ ಸೆಲ್ ಈಸ್ ರೆಪ್ಚರ್ಡ್. ಎಲ್ಲಿ ಬೇಕಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ ಹರ್ಕೋತದ ಆ್ಯಂಡ್ ಫೇಜ್ ಪಾರ್ಟಿಕಲ್ಸ್ ಆರ್ ರಿಲೀಸ್ಡ್. ಈ ಫೇಜ್ ಪಾರ್ಟಿಕಲ್ಲು ರಿಲೀಸ್ ಆಗಿ ಹೊರಗೆ ಬರ್ತಾವೆ. ಈಗ ನೋಡ್ರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ದಿಸ್ ಈಸ್ ನ್ಯೂ ಫೇಜ್, ಅಗ್ರೀಡ್. ಇದು ಹೊಸ ಫೇಜ್ ಪಾರ್ಟಿಕಲ್ಲು ಎದರಿಂದ ಬಂದದ, ಬೈ ರೆಪ್ಚರಿಂಗ್ ದ ಬ್ಯಾಕ್ಟೀರಿಯಲ್ ಸೆಲ್ ಇಟ್ ಹ್ಯಾಸ್ ಕಮ್ ಔಟ್, ಹೊರಗೆ ಬಂದದ. ಈ ಫೇಜ್ದ ಡಿ ಎನ್ ಎ ಒಳಗೆ ಏನಾಗ್ಯದ, ದ ಡಿ ಎನ್ ಎ ಆಫ್ ದಿಸ್ ಫೇಜ್ ಈಸ್ ಹ್ಯಾವಿಂಗ್ both bacterial DNA as well as viral DNA. Agreed. ಗೊತ್ತಾಗಬಹುದು ಅನ್ಕೋತೀನಿ. ಇದೇನು ಹೊಸ ಬ್ಯಾಕ್ಟೀರಿಯೋ ಫೇಜ್ ಬಂದದಲ್ಲ, ಇದರೊಳಗೆ ಎರಡೂ ಡಿ ಎನ್ ಎ ಮಿಕ್ಸ್ ಆಗ್ಯದ. ಒಂದು ಸ್ವಲ್ಪ ಡಿ ಎನ್ ಎ ಬ್ಯಾಕ್ಟೀರಿಯಾದು ಸೇರ್ಕೊಂಡದ ಎದ್ರೊಳಗೆ, ಫೇಜ್ ಒಳಗೆ. ಈಗ ಈ ನ್ಯೂ ಫೇಜ್ ಏನು ಮಾಡ್ತದ, ನೌ ಇಟ್ ಇನ್ಫೆಕ್ಟ್ಸ್ ಅನದರ್ ಬ್ಯಾಕ್ಟೀರಿಯಾ. ದಿಸ್ ಈಸ್ ಕಂಪ್ಲೀಟ್ಲಿ ನ್ಯೂ ಬ್ಯಾಕ್ಟೀರಿಯಂ. ಇದು ಒಂದು ಹೊಸ ಬ್ಯಾಕ್ಟೀರಿಯಾಕ್ಕೆ ಇನ್ಫೆಕ್ಷನ್ ಮಾಡ್ತದೆ, ಮತ್ತೆ ತನ್ನ ಡಿ ಎನ್ ಎನ ಒಳಗೆ ಕಳಿಸ್ತದ. ಬಟ್ ಏನಾಗ್ಯದ, ದ ನ್ಯೂ ಫೇಜ್ ಕಂಟೇನ್ಸ್ ಸಮ್ ಪಾರ್ಟ್ ಆಫ್ ಬ್ಯಾಕ್ಟೀರಿಯಲ್ ಡಿ ಎನ್ ಎ. ಅಂದ್ರೆ ಹೊಸ ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ಏನಾಗ್ಲಿಕ್ಕತ್ತದ, ಹಳೇ ಬ್ಯಾಕ್ಟೀರಿಯಾದ್ದು ಡಿ ಎನ್ ಎ ಈ ಫೇಜ್ ಮುಖಾಂತರ ಹೊಸ ಬ್ಯಾಕ್ಟೀರಿಯಲ್ ಡಿ ಎನ್ ಎ ಜೋಡಿ ಕಂಬೈನ್ ಆಗ್ಲಿಕ್ಕತ್ತದ. ವೆನ್ ಟೂ ಡಿಫರೆಂಟ್ ಡಿ ಎನ್ ಎಸ್ ಮಿಕ್ಸ್ ವಿತ್ ಈಚ್ ಅದರ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸೆಕ್ಚುವಲ್ ರೀಪ್ರೊಡಕ್ಷನ್. ಸೊ ವಾಟ್ ಹ್ಯಾಪನ್ಸ್ ಇನ್ ಟ್ರಾನ್ಸೊಡಕ್ಷನ್, ಟ್ರಾನ್ಸೊಡಕ್ಷನ್ ಒಳಗೆ ಏನಾಗ್ತದೆ, ಇನ್ ಟ್ರಾನ್ಸೊಡಕ್ಷನ್ ದ ಡಿ ಎನ್ ಎ ಆಫ್ ಒನ್ ಬ್ಯಾಕ್ಟೀರಿಯಂ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ಅನದರ್ ಬ್ಯಾಕ್ಟೀರಿಯಂ through the mediator or mediated by bacteriophages. ಒಂದು ಬ್ಯಾಕ್ಟೀರಿಯಾದ ಡಿ ಎನ್ ಎ ಮತ್ತೊಂದು ಬ್ಯಾಕ್ಟೀರಿಯಂಗೆ ಈ ಫೇಜ್ಗಳ ಮುಖಾಂತರ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಿದ್ರೆ ದ್ಯಾಟ್ ಮೆಥಡ್ ಆಫ್ ಸೆಕ್ಚುವಲ್ ರೀಪ್ರೊಡಕ್ಷನ್ ಈಸ್ ಕಾಲ್ಡ್ ಟ್ರಾನ್ಸೊಡಕ್ಷನ್. ಆ್ಯಂಡ್ ಟ್ರಾನ್ಸೊಡಕ್ಷನ್ ಈಸ್ ಜನರಲಿ ನೋನ್ ಆಸ್ ಫೇಸ್ ಮೀಡಿಯೇಟೆಡ್ ಸೆಕ್ಚುವಲ್ ರೀಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ. ಹೆಸರೇ ಹೇಳ್ತದೆ ಫೇಸ್ ಮೀಡಿಯೇಟೆಡ್, ಅಂದ್ರೆ ಬ್ಯಾಕ್ಟೀರಿಯೋ ಫೇಸ್ಗಳ ಮುಖಾಂತರ ನಡೆಯುವಂಥ ಸೆಕ್ಚುವಲ್ ರೀಪ್ರೊಡಕ್ಷನ್ ಇನ್ ಬ್ಯಾಕ್ಟೀರಿಯಾ ಈಸ್ ಕಾಲ್ಡ್ ಟ್ರಾನ್ಸೊಡಕ್ಷನ್. ದ ಡಿ ಎನ್ ಎ ಆಫ್ ಒನ್ ಬ್ಯಾಕ್ಟೀರಿಯಂ ಈಸ್ ಟ್ರಾನ್ಸ್ಫರ್ಡ್ ಟು ಅನದರ್ ಬ್ಯಾಕ್ಟೀರಿಯಂ ಥ್ರೂ ದ bacteriophage. This is called transduction. So here I will show the explanation. Whatever the image I explained, the same information is here, and this is the cycle. I'm sorry I used that portion. The image is not that clear, but the same thing is represented in the form of image. Remember, ಟ್ರಾನ್ಸೊಡಕ್ಷನ್ ಅಂದರೆ ಏನಾಗ್ತದೆ, ಒಂದು ಬ್ಯಾಕ್ಟೀರಿಯಾದು ಡಿ ಎನ್ ಬ್ಯಾಕ್ಟೀರಿಯಮ್ದ ಡಿ ಎನ್ ಎ ಮತ್ತೊಂದು ಬ್ಯಾಕ್ಟೀರಿಯಮ್ಗೆ ತಾನಾಗಿನೇ ಹೋಗೋದಿಲ್ಲ, ಎದರ ಥ್ರೂ ಹೋಗ್ಲಿಕ್ಕತ್ತದ, ಇಟ್ ಈಸ್ ಟ್ರಾನ್ಸ್ಫರ್ಡ್ ಥ್ರೂ ದ ಬ್ಯಾಕ್ಟೀರಿಯೋಫೇಜಸ್. ಆ್ಯಂಡ್ this method of sexual reproduction in bacteria is called transduction. Then moving to the next question. Yes, yeast Saccharomyces cerevisiae. The biological name of yeast is nothing but Saccharomyces cerevisiae. Its biological name is Saccharomyces cerevisiae. Is used in the industrial production of yeast. ಯಾವ ಪ್ರಾಡಕ್ಟ್ ತಯಾರು ಮಾಡೋಕ್ಕೆ ಇಂಡಸ್ಟ್ರಿ ಒಳಗೆ ಬಳಸ್ಕೋತಾರೆ. ಪಟ್ ಅಂತ ನಿಮಗೆ ಬೇಕ್ರಿ ಐಟಮ್ ಅಂತ ನೆನಪಾಗ್ತದೆ, ಬಟ್ ಆಪ್ಷನ್ಸ್ ಆರ್ ನಾಟ್ ಲೈಕ್ ದ್ಯಾಟ್.
ಅಲ್ಲಿ ಬೇಕರಿ ಪ್ರಾಡಕ್ಟ್ಸ್ ಅಂತ ಆಪ್ಷನ್ನೇ ಇಲ್ಲ. ಸಿಟ್ರಿಕ್ ಆ್ಯಸಿಡ್, ಟೆಟ್ರಾಸೈಕ್ಲಿನ್, ಬ್ಯೂಟೆನಾಲ್, ಎಥೆನಾಲ್. ಸಿಟ್ರಿಕ್ ಆ್ಯಸಿಡ್ ಅಂತೂ ಅಲ್ವೇ ಅಲ್ಲ, ಯಾಕಂದ್ರೆ ಪ್ರೀವಿಯಸ್ ಕ್ವಶನ್ ಒಳಗೆ ನೀವು ಸ್ಟಡಿ ಮಾಡಿದ್ರಿ. ಸಿಟ್ರಿಕ್ ಆ್ಯಸಿಡ್ ಈಸ್ ಪ್ರೊಡ್ಯೂಸ್ಡ್ ಫ್ರಾಮ್ ಎಸ್ಪರ್ಜಿಲಸ್ ನೈಜರ್. ವಾಟ್ ಇಸ್ ದಟ್? ಈಸ್ಟ್. ಈಸ್ಟ್ ಈಸ್ ಆಲ್ಸೋ ಅ ಫಂಗಸ್. ಈಸ್ಟ್ ಕೂಡ ಒಂದು ಫಂಗೈನೇ, ಬಟ್ ಈಸ್ಟ್ ಈಸ್ unicellular fungi. The yeast is example for unicellular fungi, and very common method of reproduction observed in the yeast is through the budding. Budding is a very common method of reproduction in case of yeast. See, ಬೇಕ್ರಿ ಪ್ರಾಡಕ್ಟ್ ಇಲ್ಲ ಆಪ್ಷನ್ ಕೊಟ್ಟದ್ರೊಳಗೆ ವಿಚ್ ಒನ್ ಈಸ್ ದ ರೈಟ್ ಆನ್ಸರ್? ದ ಈಸ್ಟ್ ಈಸ್ ಯೂಸ್ಡ್ ಇನ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಫ್ ಎಥೆನಾಲ್, ದಟ್ ಈಸ್ ಇಥೈಲ್ ಆಲ್ಕೋಹಾಲ್. ಈಸ್ಟ್ ಈಸ್ ಏಬಲ್ ಟು ಕ್ಯಾರಿ ಔಟ್ ಫರ್ಮೆಂಟೇಷನ್. ಈಸ್ಟಿಗೆ ಫರ್ಮೆಂಟೇಷನ್ ಮಾಡೋ ಅಂಥ ಎಬಿಲಿಟಿ ಅದ. What is that? The yeast is able to carry out the fermentation, and fermentation is totally anaerobic process. Fermentation is completely anaerobic process. Anaerobic process antandre it occurs in the absence of oxygen. Oxygen is not required. So fermentation, the fermentation is carried out with the help of yeast if the product of fermentation ಮುಗಿದಾಗ ಪ್ರಾಡಕ್ಟ್ obtained ಬಂದಂಥ ಪ್ರಾಡಕ್ಟು ethanol or ethyl alcohol, both are same. ಫರ್ಮೆಂಟೇಷನ್ ಮುಗಿದಾಗ ಪ್ರಾಡಕ್ಟ್ ಆಪ್ಟೇನ್ಡ್ ಎಥೆನಾಲ್ ಇದ್ದರೆ ದ್ಯಾಟ್ ಫರ್ಮೆಂಟೇಷನ್ ಈಸ್ ಕಾಲ್ಡ್ ಅಲ್ಕೋಹಾಲಿಕ್ ಫರ್ಮೆಂಟೇಷನ್. ಅದಕ್ಕೆ ಎಂಥ ಫರ್ಮೆಂಟೇಷನ್ ಅಂತ ಕರೀತಾರೆ? ಅಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂತ ಕರೀತಾರೆ. ದ ಪ್ರಾಡಕ್ಟ್ ಈಸ್ ಇಥೈಲ್ ಆಲ್ಕೋಹಾಲ್. ದ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್ಗಳನ್ನು ಈ ಡಿಸ್ಟಿಲೇಟೆಡ್ ಆಲ್ಕೋಹಾಲ್ಗಳನ್ನು ತಯಾರು ಮಾಡೋಕ್ಕೆ ಈಸ್ಟನ್ನು ಯೂಸ್ ಮಾಡ್ತಾರೆ ಲಾರ್ಜ್ ಸ್ಕೇಲ್ ಒಳಗೆ. ಆ್ಯಂಡ್ ದ ಪ್ರಾಸೆಸ್ ಥ್ರೂ ವಿಚ್ ಇಥೈಲ್ ಆಲ್ಕೋಹಾಲ್ ಈಸ್ ಆಪ್ಟೇನ್ಡ್, ಇಟ್ ಈಸ್ ಕಾಲ್ಡ್ ಫರ್ಮೆಂಟೇಷನ್. ಆ್ಯಂಡ್ ಫರ್ಮೆಂಟೇಷನ್ ಈಸ್ ಆನ್ ಏರೋಬಿಕ್ ಪ್ರಾಸೆಸ್ ಕ್ಯಾರಿಡ್ ಔಟ್ ಬೈ ದ ಈಸ್ಟ್ ಇನ್ ದ ಅಬ್ಸೆನ್ಸ್ ಆಫ್ oxygen. Then moving to the next question. In prokaryotes, the genetic material is linear DNA with histones, circular DNA with histones, linear DNA without histones, circular DNA without histones. The question is with respect to genetic material in prokaryotes. Yes. See, prokaryote and eukaryote ಬಹಳ ಕಾಮನ್ ಆಗಿ ಬಯಾಲಜಿ ಒಳಗೆ ನಾವು ಬಳಸುವಂಥ ರಿಪೀಟೆಡ್ ಟರ್ಮ್ಸ್. ಎವ್ರಿವೇರ್ ಎಲ್ಲಿ ಒಂದು ಸೆಲ್ಲು ಒಂದು ಆರ್ಗ್ಯಾನಿಸಮ್ ಅಂತ ಬಂದರೆ ಅಲ್ಲೇ ಡೆಫಿನೆಟ್ಲಿ ನಾವು ಇವೆರಡೂ ಟರ್ಮ್ಗಳನ್ನು ಯೂಸ್ ಮಾಡ್ತೀವಿ. ಸೊ ದ ಟೂ ಟೈಪ್ಸ್ ಆಫ್ ಸೆಲ್ಸ್ ಡಿಸ್ಕ್ರೈಬ್ಡ್ ಆರ್ ಪ್ರೊಕ್ಯಾರಿಯೋಟಿಕ್. ನಾವು ಪ್ರೊಕ್ಯಾರಿಯೋಟಿಕ್ ಅಂದ್ಕೂಳೆ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಡ್ರಾ ಮಾಡ್ತೀವಿ, ಆ್ಯಂಡ್ ದಿಸ್ ಈಸ್ ದ DNA ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ DNA. ಬಟ್ ಅದೇ ಒಂದು ಯೂಕ್ಯಾರಿಯೋಟಿಕ್ ಸೆಲ್ಲನ್ನು ತಗೊಂಡ್ರೆ ದ ರೀಪ್ರೆಸೆಂಟೇಷನ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್. ದಿಸ್ ಈಸ್ ಆ್ಯನ್ ಯೂಕ್ಯಾರಿಯೋಟಿಕ್ ಸೆಲ್, ದಿಸ್ ಈಸ್ ದ ನ್ಯೂಕ್ಲಿಯಸ್, ಆ್ಯಂಡ್ ಇನ್ಸೈಡ್ ದ ನ್ಯೂಕ್ಲಿಯಸ್ ವಿ ಶೋ ದ DNA. ದಿಸ್ ಈಸ್ ನ್ಯೂಕ್ಲಿಯಸ್ ಆ್ಯಂಡ್ ದಿಸ್ ಈಸ್ DNA. ಕ್ವಶನ್ ಏನದ? ಇನ್ ಪ್ರೊಕ್ಯಾರಿಯೋಟ್ಸ್ ಜೆನೆಟಿಕ್ ಮೆಟೀರಿಯಲ್ ಈಸ್. ವಾಟ್ ಈಸ್ ಜೆನೆಟಿಕ್ ಮೆಟೀರಿಯಲ್? This is the biomolecule which gives the message or which sends the message, which synthesizes the molecules. Basic understanding the basic terms and concept is
Very important to clear the NEET examination in first attempt. Let me repeat the same thing. ನಾನು ಯಾಕೆ ಸ್ಟ್ರೆಸ್ ಆಗಿ ಹೇಳಿಕತ್ತೀನಿ ಅಂದರೆ, ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ನೀವು ಕ್ವಶನ್ ಅರ್ಥ ಮಾಡ್ಕೋತೀರಿ, ಅಲ್ಲಿ ಏನದ ಕರೆಕ್ಟ್ ಆನ್ಸರ್ ಅನ್ನೋದು ರಿಪ್ಲೈ ಮಾಡ್ಲಿಕ್ಕೆ ಬರ್ತದೆ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಜೆನೆಟಿಕ್ ಮೆಟೀರಿಯಲ್ ಅಂತಂದರೆ ಯಾವುದು? ನಮಗೆ ಎರಡೇ ಆಪ್ಷನ್. ದ ಜೆನೆಟಿಕ್ ಮೆಟೀರಿಯಲ್ ಈಸ್ ಐದರ್ DNA ಆರ್ ಇಟ್ ಈಸ್ RNA. ಬಟ್ ಈ ಜೆನೆಟಿಕ್ ಮೆಟೀರಿಯಲನ್ನು ತಗೊಂಡಾಗ, ಸೊ ವಿ ಹ್ಯಾವ್ ಟೂ ಆಪ್ಷನ್ಸ್ with respect to genetic material. Okay, so ಯಾವುದು? either DNA is the genetic material or RNA is the genetic material. But remember, RNA can be the genetic material only in case of virus. No other organism is having RNA as genetic material. ಎಲ್ಲ ಆರ್ಗ್ಯಾನಿಸಮ್ ಎಕ್ಸೆಪ್ಟ್ ಫ್ಯೂ ವೈರಸಸ್ ಲೈಕ್ HIV, ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್, ಈ ಥರದ ವೈರಸ್ಗಳನ್ನು ಬಿಟ್ಟರೆ ಕೆಲವುದ್ರೊಳಗೆ ಮಾತ್ರ, ಉಳಿಕಿದ್ರೊಳಗೆ ಎಲ್ಲದ್ರೊಳಗೂ DNA ಇಸ್ ದ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಅಂತ ಕರೆಸ್ಕೋಬೇಕಾದ್ರೆ ಆ ಬಯೋಮಾಲಿಕ್ಯೂಲಿಗೆ ಕೆಲವೊಂದು ಪ್ರಾಪರ್ಟಿಗಳು ಇರಬೇಕು. ತನ್ನ ಕಾಪಿನ ತಾನೇ ತಯಾರು ಮಾಡ್ಕೋಬೇಕು, ಬೇರೆ ಪ್ರಾಸೆಸ್ಗಳು ನಡೀಲಿಕ್ಕೆ ಅದು ಮೆಸೇಜನ್ನು ಕೊಡಬೇಕು, ಮಾಲಿಕ್ಯೂಲ್ಗಳನ್ನು ಸಿಂಥಸೈಸ್ ಮಾಡಲಿಕ್ಕೆ ಮೆಸೇಜನ್ನು ಕೊಡ್ತಿರಬೇಕು, ಅದರೊಳಗೆ ಚೇಂಜಸ್ ಆಗ್ತಿರಬೇಕು. ಇಷ್ಟೆಲ್ಲ ಪ್ರಾಪರ್ಟಿ ಇದ್ದರೆ ಅದಕ್ಕೆ ಜೆನೆಟಿಕ್ ಮೆಟೀರಿಯಲ್ ಅಂತ ಕರೀತಾರೆ. ದ ಕ್ವಶನ್ ಹಿಯರ್ ಇಟ್ ಈಸ್, ಇನ್ ಪ್ರೋಕ್ಯಾರಿಯೋಟ್ಸ್ ಜೆನೆಟಿಕ್ ಮೆಟೀರಿಯಲ್ ಈಸ್ ಯಾವ ಥರ ಅದ? ದ ಇಮೇಜ್ ಈಸ್ ಇನ್ ಫ್ರಂಟ್ ಆಫ್ ಯು. ನಿಮ್ಗೆ ಹೆಂಗೆ ಕಾಣಿಸ್ಲಿಕ್ಕತ್ತದಿಲ್ಲೇ? ಬ್ಯಾಕ್ಟೀರಿಯಲ್ DNA ನೋಡ್ರಿ, ಅದು ಫೋಲ್ಡ್ ಆಗ್ಯದ, ರೌಂಡ್ ಕಾಣಕತ್ತದ. ಪ್ಲಾಸ್ಮಿಡ್ ಅಂತೂ ಕಂಪ್ಲೀಟ್ ಆಗಿ ಸರ್ಕ್ಯುಲರ್ ಕಾಣಿಸ್ಲಿಕ್ಕತ್ತದ. ಸೊ ವಾಟ್ ಈಸ್ ದ ಆನ್ಸರ್? ಇನ್ ಪ್ರೋಕ್ಯಾರಿಯೋಟ್ಸ್ ದ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ unorganized nucleus or the organisms where the genetic material is not boundaried by the nuclear membrane, in such organisms the genetic material is circular DNA. ಯಾಕೆ? ಅದು ಕಂಪ್ಲೀಟ್ ರೌಂಡ್ ಆಗಿ ಅದ, ಈ ಥರ. ಹೆಂಗದ? ವಿದೌಟ್ ಹಿಸ್ಟೋನ್ಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸರ್ಕ್ಯುಲರ್ DNA ವಿದೌಟ್ ಹಿಸ್ಟೋನ್ಸ್. ಇದೇನು ಎಕ್ಸ್ಟ್ರಾ ಟರ್ಮ್ ಬಂತು? ವಾಟ್ ಇಸ್ ದ್ಯಾಟ್? ಹಿಸ್ಟೋನ್. ಹಿಸ್ಟೋನ್ಸ್ ಆರ್ ದ proteins. Histones are nothing but they are proteins. What are histones anta kelidre? They are the proteins and they have positive charge. ಈ ಹಿಸ್ಟೋನ್ಗಳಿಗೆ ಯಾವ ಚಾರ್ಜ್ ಅದ? ಪಾಸಿಟಿವ್ ಚಾರ್ಜ್ ಅದ. ಆ್ಯಂಡ್ ಇಂಟ್ರೆಸ್ಟಿಂಗ್ ಅಂದರೆ, DNA ಈಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. DNAಕ್ಕೆ ನೆಗೆಟಿವ್ ಚಾರ್ಜ್ ಅದ, ಈ ಹಿಸ್ಟೋನ್ ಪ್ರೋಟೀನ್ಗಳಿಗೆ ಪಾಸಿಟಿವ್ ಚಾರ್ಜ್ ಅದ. ಆಲ್ವೇಸ್ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅವೆರಡೂ ಒಂದಕ್ಕೊಂದಕ್ಕೆ ಅಟ್ರಾಕ್ಟ್ ಮಾಡ್ಕೋತಾವ. ಯೂಕ್ಯಾರಿಯೋಟ್ಸ್ ಒಳಗೆ DNA it is wrapped around histones. I am repeating the term, in eukaryotes. ಯೂಕ್ಯಾರಿಯೋಟ್ಸ್ ಒಳಗೆ ಏನಾಗ್ತದೆ? ಹಿಸ್ಟೋನದ್ದು ಈ ಥರ ಬಾಲ್ಸು ತಯಾರಾಗಿರ್ತವೆ. 8 ಹಿಸ್ಟೋನದ್ದು ಹೀಗೆ ಬಾಲ್ ತಯಾರಾಗಿರ್ತದೆ. ಇದಕ್ಕೆ ಮ್ಯಾಲೆಲ್ಲ ಏನು ಸುತ್ತಕೊಂಡಿರ್ತದೆ? DNA is wrapped. This is DNA and these spherical structures are histones. ಆದರೆ ಪ್ರೋಕ್ಯಾರಿಯೋಟ್ ಒಳಗೆ ಈ ಹಿಸ್ಟೋನ್ಸು ಇರುವುದಿಲ್ಲ, ಬರೀ ಸರ್ಕ್ಯುಲರ್ DNA ಇರ್ತದೆ ವಿದೌಟ್ ಹಿಸ್ಟೋನ್. ದಟ್ ಈಸ್ ವೈ ದ ಪ್ರೋಕ್ಯಾರಿಯೋಟ್ಸ್ ಆರ್ ಹ್ಯಾವಿಂಗ್ ಲೆಸ್ DNA ದ್ಯಾನ್ ದಟ್ ಆಫ್ ಯೂಕ್ಯಾರಿಯೋಟ್ಸ್. ಇದನ್ನು ಪ್ಯಾಕೇಜಿಂಗ್ ಅಂತ ಕರೀತಾರೆ. ಪ್ಯಾಕೇಜಿಂಗ್ ಒಳಗೆ ಏನಾಗ್ತದೆ? ಭಾಳ DNA ಟೈಟಾಗಿ ಸುತ್ತಗೋತದೆ. ಎದ್ರ ಮೇಲೆ? ಹಿಸ್ಟೋನ್ ಪ್ರೋಟೀನ್ಸದ ಮೇಲೆ. ಬಟ್ ಪ್ರೋಕ್ಯಾರಿಯೋಟ್ಸ್ ಒಳಗೆ ಹಿಸ್ಟೋನ್ಸ್ ಅಬ್ಸೆಂಟ್ ಇರೋದ್ರಿಂದ
that packaging is improper. Sari, in packaging agalla. So that very little amount of the DNA is present in the prokaryotes and more is present in the eukaryotes because of the presence of positively charged histones. Prokaryotic genetic material is circular DNA without histones. The right answer is option 4. Then moving to the next question. Photosynthetic bacteria have pigments in leucoplasts, chromoplasts, chloroplasts, chromatophores. What is the correct answer? Photosynthetic bacteria. The bacteria are also able to synthesize their own food, photoautotropic bacteria and chemoautotropic bacteria. Using sunlight, if the bacteria are preparing the food, they are photoautotropic. Using the chemical energy, if they are preparing the food, they are chemoautotropic. See, leucoplasts, what are these? They are colorless, nothing pigment is present. Chromoplast, other than green ಬಿಟ್ಟು ಬೇರೆ ಯಾವ ಪಿಗ್ಮೆಂಟೇ ಇರಲಿ, ಈಗ ನೀವು ಆಲ್ಗೆ ಒಳಗೆ ಕಲಿತ್ರಿ ಫ್ಯೂಕೋಝಾಂಥಿನ್ ಅಂತ ಕಲಿತ್ರಿ, ದೆನ್ ಫೈಕೋ ಎರಿಥ್ರಿನ್ ಅಂತ ಕಲಿತ್ರಿ, ಈ ಕೆರೋಟಿನಾಯ್ಡ್ ಅಂತ ಕಲಿತ್ರಿ, ಈ ಥರದ್ದು ಬೇರೆ ಬೇರೆ ಪಿಗ್ಮೆಂಟ್ಗಳು ಇದ್ದರೆ ಅದು ಕ್ರೋಮೋಪ್ಲಾಸ್ಟ್ ಅಂತ ಕರೆಸ್ಕೋತದ. ಕ್ಲೋರೋಪ್ಲಾಸ್ಟ್ ಹ್ಯಾವಿಂಗ್ ದ ಗ್ರೀನ್ ಪಿಗ್ಮೆಂಟ್ ಕ್ಲೋರೋಫಿಲ್, ಗ್ರೀನ್ ಪಿಗ್ಮೆಂಟ್ ಸ್ಟೋರ್ ಆಗಿದ್ದರೆ ಅದು ಕ್ಲೋರೋಪ್ಲಾಸ್ಟ್ ಅಂತ ಕರೆಸ್ಕೋತದೆ. ಬಟ್ ಇವು ಮೂರೂ ಬ್ಯಾಕ್ಟೀರಿಯಾನಾಗ ಇರಲ್ಲ. ದ ಬ್ಯಾಕ್ಟೀರಿಯಾ, ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ, ಪರ್ಪಲ್ ಸಲ್ಫರ್ ಬ್ಯಾಕ್ಟೀರಿಯಾ, ಗ್ರೀನ್ ಸಲ್ಫರ್ ಬ್ಯಾಕ್ಟೀರಿಯಾ, ಕಲರ್ ಈಸ್ ಪ್ರೆಸೆಂಟ್ ಅಲಾಂಗ್ ದ ನೇಮ್, ಅಲಾಂಗ್ ವಿತ್ ದ ನೇಮ್. ಸೊ ಈ ಥರ ಹೆಸರಿದ್ರೆ ಅವು ಏನು ಮಾಡ್ತಾವ? ದೇ ಆರ್ ಫೋಟೋಸಿಂಥೆಟಿಕ್ ಇನ್ ನೇಚರ್. Even the cyanobacteria are also photosynthetic in nature. The chromatophores are present in the bacteria able to carry out the photosynthesis. So here is the detail. Chromatophores are pigment containing and light reflecting cells or group of cells. Chromatophores absorb light maximally at wavelengths between 460 nanometer to 550 nanometer and are therefore yellow, red, orange in color as they reflect wavelengths in this part of the spectrum. 460 ಇಂದ 550 ನ್ಯಾನೋಮೀಟರ್ ಮಾತ್ರ ಲೈಟ್ ರೇಡಿಯೇಷನ್ಗಳನ್ನು ರಿಫ್ಲೆಕ್ಟ್ ಮಾಡೋದ್ರಿಂದ ಈ ಕ್ರೊಮ್ಯಾಟೋಫೋರ್ಗಳಿಗೆ ಯಾವ ರೀತಿ ಕಲರ್ ಬರ್ತದ? ಯೆಲ್ಲೋರೇ ಕಾಣಿಸ್ತಾವ, ರೆಡ್ಡರೇ ಕಾಣ್ತಾವ ಅಥವಾ ಆರೆಂಜ್. ಬಿಕಾಸ್ ಈ ಸ್ಪೆಕ್ಟ್ರಮ್ ಒಳಗೆ 460 to 550 ನ್ಯಾನೋಮೀಟರ್ ಒಳಗೆ ಈ ಲೈಟ್ ರೇಡಿಯೇಷನ್ಗಳು ಬರೋದ್ರಿಂದ ಈ ಕಲರ್ಗಳನ್ನು ರಿಫ್ಲೆಕ್ಟ್ ಮಾಡ್ತಾವ. ಆ್ಯಂಡ್ ಹಿಯರ್ ಇಸ್ ದ ಇಮೇಜ್. ಇಲ್ಲೇನು ಸ್ಪೆರಿಕಲ್ ಬಾಡೀಸ್ ಕಾಣಿಸ್ಲಿಕ್ಕತ್ತಾವಲ್ಲ ಬ್ಯಾಕ್ಟೀರಿಯಾ ಒಳಗೆ, ಅವಕ್ಕೆ ಕ್ರೊಮ್ಯಾಟೋಫೋರ್ ಅಂತ ಕರೀತಾರೆ. ಲುಕ್ ಆಟ್ ದಿಸ್ ಫೋಲ್ಡಿಂಗ್ ಮೀಸೋಸೋಮ್. ಲಾಸ್ಟ್ ವಿಡಿಯೋ ಒಳಗೆ ಡಿಸ್ಕಸ್ ಮಾಡಿದ್ದೆ. ದಿಸ್ ಈಸ್ ದ ಸೈಟ್ ಆಫ್ ರೆಸ್ಪಿರೇಷನ್. It is the folding of plasma membrane in bacteria and this is called mesosome. It helps in the respiration. So chromatophores are the pigment containing structures in the photosynthetic bacteria. They absorb or they respond to the light radiation of 460 to 550 nanometer. They show yellow, red or orange color and this is the right answer for the question. Then moving to next one. Which organism is used for increasing the yield of rice? ಅಕ್ಕಿ ಬೆಳೆದು ಪ್ರಮಾಣನ, yield, ಪ್ರಾಡಕ್ಷನ್ನನ್ನು ಹೊಲದೊಳಗೆ ಜಾಸ್ತಿ ಮಾಡಬೇಕಾದ್ರೆ ಯಾವ ಆರ್ಗ್ಯಾನಿಸಮನ್ನು ಯೂಸ್ ಮಾಡ್ತಾರೆ? ಎನಾಬೆನಾ, ಬ್ಯಾಸಿಲಸ್ ಸೆಸ್ಬೀನಿಯಾ and Bacillus polymixa, Bacillus papiliae and Bacillus polymixa. ಇದರೊಳಗೆ ಯಾವುದನ್ನ ರೈಸ್ ಪ್ರೊಡಕ್ಷನ್ ಇನ್ ದ ಫೀಲ್ಡ್ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತಾರೆ? ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಇಟ್ ಈಸ್ ದ ಎನಾಬೆನಾ. ಎನಾಬೆನಾ, ವಾಟ್ ಈಸ್ ದಿಸ್?
Anabena is a cyanobacterium. Anabena, nostoc, oscillatoria, all these are the cyanobacteria. Nenpirbohudu cyanobacteria the speciality ಏನದ cyanobacterial members they contain the specialized modified vegetative cell called heterocyst for the fixation of atmospheric nitrogen. Atmospheric nitrogen ಅನ್ನು ಫಿಕ್ಸ್ ಮಾಡ್ತಾವ. ಅಟ್ಮಾಸ್ಫೆರಿಕ್ ನೈಟ್ರೋಜನ್ ಎಲ್ಲಿ ಫಿಕ್ಸ್ ಆಗ್ತದಲ್ಲೇ ರೈಸ್ ಪ್ರೊಡಕ್ಷನ್ ಜಾಸ್ತಿ ಆಗೇ ಆಗ್ತದೆ. ದ ಅನಾಬೆನಾ ಈಸ್ filamentous cyanobacteria that exists as plankton. They are known for nitrogen fixing ability and they form the symbiotic relationship with certain plant called Azolla. Azolla, this is water fern. This is a member of pteridophyte. ಈಗಿನೋ ಪ್ಲಾಂಟ್ ಕಿಂಗ್ಡಮ್ ಒಳಗೆ ನೀವು ಸ್ಟಡಿ ಮಾಡ್ಲಿಕ್ಕತ್ತೀರಿ. ಅಝೋಲಾ ಅನ್ನೋದು ಟೆರಿಡೋಫೈಟದ್ದು ಒಂದು ಮೆಂಬರು. ಈ ಅಝೋಲಾನಾಗ ಅನಾಬೆನಾ ಸಿಂಬಯೋಟಿಕಲಿ ಪ್ರೆಸೆಂಟ್ ಇರ್ತದೆ, ಅಸೋಸಿಯೇಟೆಡ್ ವಿತ್ ದ ಅಝೋಲಾ. ಅಝೋಲಾಕ್ಕೆ ಏನೇನು ಹೆಸರವ ಕಾಮನ್ ಆಗಿ? ಇಟ್ ಈಸ್ ಕಾಲ್ಡ್ ಮಾಸ್ಕಿಟೋ ಫರ್ನ್, ಇಟ್ ಈಸ್ ಕಾಲ್ಡ್ ಡಕ್ವೀಡ್ ಫರ್ನ್, ಇಟ್ ಈಸ್ ಕಾಲ್ಡ್ ಫೇರಿ ಮಾಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ವಾಟರ್ ಫರ್ನ್. ಈ ಅಝೋಲಾದ ಜೊತೆಗೆ ಅನಾಬೆನಾ shows the symbiotic association and this is used to increase the yield of rice production in the field. So moving to the next question. Interferons are antiviral proteins, antibacterial proteins, anti-cancer proteins, complex proteins. What are these interferons? Let me show you. Consider this is the body cell. ಇದು ನಮ್ಮ ಬಾಡಿ ಒಳಗಿರೋ ಒಂದು ಸೆಲ್ ಅಂತ ಕನ್ಸಿಡರ್ ಮಾಡೋಣ. ಈ ಬಾಡಿ ಸೆಲ್ಲಿಗೆ ಏನಾಗ್ಯದ? ಇಟ್ ಈಸ್ ಇನ್ಫೆಕ್ಟೆಡ್ ಬೈ ವೈರಸ್. ಈ ಬಾಡಿ ಸೆಲ್ಲಿಗೆ ಒಂದು ವೈರಸ್ಸಿಂದ ಇನ್ಫೆಕ್ಷನ್ ಆಗ್ಯದ. ವೈರಸ್ ಎಂಟರ್ಡ್ ಇನ್ ಟು ದ ಸೆಲ್, ಇಟ್ ಈಸ್ ಮಲ್ಟಿಪ್ಲೈಡ್ ಇನ್ ದ ಸೆಲ್. ಬಾಡಿ ಸೆಲ್ ಒಳಗೆ ಮಲ್ಟಿಪ್ಲೈ ಆಗ್ಯದ. ಫ್ರಾಮ್ ದ ವೈರಸ್ ಇನ್ಫೆಕ್ಟೆಡ್ ಬಾಡಿ ಸೆಲ್, ಯಾವ ಬಾಡಿ ಸೆಲ್ಲಿಗೆ ವೈರಸ್ಸಿಂದ ಇನ್ಫೆಕ್ಷನ್ ಆಗಿರ್ತದೆ. ಸೇ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ನಾರ್ಮಲ್ ಬಾಡಿ ಸೆಲ್. ಒಂದು ಬಾಡಿ ಸೆಲ್ ಅದ ಅಂತ ಕನ್ಸಿಡರ್ ಮಾಡೋಣ. ಆ್ಯಂಡ್ ಈ ಬಾಡಿ ಸೆಲ್ಲಿಗೆ ಏನಾಗ್ಯದ? ದ ವೈರಸ್ ಇನ್ಫೆಕ್ಷನ್ ಹ್ಯಾಸ್ ಆಕರ್ಡ್. From the virus infected body cell, from the virus infected body cell, some antiviral proteins. The term is very important and meaning is in the term itself. Enta protein ant helade? Antiviral proteins are synthesized. They are called interferons. Interferons are nothing but antiviral proteins. The right answer for the interferons is antiviral proteins. Anti means against. ಯಾವುದ್ರದ್ದು ಅಗೇನ್ಸ್ಟ್? ವೈರಸ್ ಅಗೇನ್ಸ್ಟ್. ಯಾವ ಬಾಡಿ ಸೆಲ್ಲಿಗೆ ವೈರಸ್ಸಿಂದ ಇನ್ಫೆಕ್ಷನ್ ಆಗಿರ್ತದ ಅದೇ ಬಾಡಿ ಸೆಲ್ ಒಳಗೆ ಒಂದಿಷ್ಟು ಎಂಟಿವೈರಲ್ ಪ್ರೋಟೀನ್ಗಳು ತಯಾರಾಗ್ತವ. ಈ ಎಂಟಿವೈರಲ್ ಪ್ರೋಟೀನ್ಸ್ ಹೋಗಿ ಏನು ಮಾಡ್ತವ? ದೇ ಅಟ್ಯಾಚ್ ಟು ದ ಸರ್ಫೇಸ್ ಆಫ್ ನ್ಯೂ ಸೆಲ್. ಹಿಯರ್ ಪ್ಲೀಸ್ ಹ್ಯಾವ್ ಅ ಲುಕ್. ಇಲ್ಲೊಂದು ಕಪ್ ಶೇಪ್ಡ್ ಸ್ಟ್ರಕ್ಚರ್ ಕಾಣಿಸ್ಲಿಕ್ಕತ್ತದ ನಿಮಗೆ ಇಮೇಜ್ ಒಳಗೆ. ಇದನ್ನ ಎಂಟಿವೈರಲ್ ಪ್ರೋಟೀನ್ ಇಂಟರ್ಫೆರಾನ್ ಅಂತ ಕರೀತೀನಿ ನಾ. ಈ ಇಂಟರ್ಫೆರಾನ್ ಏನು ಮಾಡಿದ್ ನೋಡ್ರಿ? ದೀಸ್ ಇಂಟರ್ಫೆರಾನ್ಸ್ ಹ್ಯಾವ್ ಅಟ್ಯಾಚ್ಡ್ ಟು ಅದರ್ ನಾರ್ಮಲ್ ಸೆಲ್ಸ್. ಅಂದರೆ ಯಾವ ಸೆಲ್ಗಳಿಗೆ ಇನ್ನೂ ವೈರಸ್ಸಿಂದ ಇನ್ಫೆಕ್ಷನ್ ಆಗಿಲ್ಲ ಆ ಸೆಲ್ಗಳಿಗೆ ಈ ಇಂಟರ್ಫೆರಾನ್ಸ್ ಹೋಗಿ ಅಟ್ಯಾಚ್ ಆಗ್ಯಾವ. ಇಂಟರ್ಫೆರಾನ್ ಅಟ್ಯಾಚ್ ಆದರೆ ಏನಾಗ್ತದ? ಇಂಟರ್ಫೆರಾನ್ಸ್ ಪ್ರಿವೆಂಟ್ ದ ಇನ್ಫೆಕ್ಷನ್ ಆಫ್ ವೈರಸ್. ಹೊಸ ಸೆಲ್ಗಳಿಗೆ ದ ನ್ಯೂ ಸೆಲ್ಸ್ ಆರ್ ಪ್ರಿವೆಂಟೆಡ್ ಫ್ರಾಮ್
viral infection with the help of interferon, and these interferons are called antiviral proteins. ವೈರಸ್ ಇನ್ಫೆಕ್ಷನ್ ಆದರೆ ಮಾತ್ರ ಇಂಟರ್ಫೆರಾನ್ಸ್ ಬರ್ತಾವ, ಸುಮ್ಮನೆ ಇಂಟರ್ಫೆರಾನ್ಸ್ ತಯಾರಾಗಿರುವುದಿಲ್ಲ. ಯಾವ ಸೆಲ್ಲಿಗೆ ವೈರಸ್ಸಿಂದ ಇನ್ಫೆಕ್ಷನ್ ಆಗ್ತದೆ ಅದರಿಂದ ಇಂಟರ್ಫೆರಾನ್ಸ್ ಬರ್ತಾವ. ಆ್ಯಂಡ್ ಈ ಇಂಟರ್ಫೆರಾನ್ಸು ಹೊಸ ಸೆಲ್ಗಳಿಗೆ ವೈರಸ್ಸಿಂದ ಇನ್ನೂ ಇನ್ಫೆಕ್ಷನ್ ಆಗದೇ ಇರೋ ಸೆಲ್ಸಿಗೆ ಅಟ್ಯಾಚ್ ಆದರೆ ದೇ ಪ್ರಿವೆಂಟ್ ದ ಫರ್ದರ್ ಇನ್ಫೆಕ್ಷನ್ ಬೈ virus. Such antiviral proteins are called interferons. Then question is, why they are called interferons? Because they interfere, ಅಂದ್ರೆ ನಡಬರ್ಕ್ ಹೋಗ್ತಾವ ಅಡ್ಡಡ್ಡ. They interfere with the viral replication within the host cell. ವೈರಸ್ಸಿಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾದ್ರೆ ಹೋಸ್ಟ್ ಸೆಲ್ಲು ಬೇಕೇ ಬೇಕು. ಬಿಕಾಸ್ when it is present outside the host cell, virus acts as non-living. ಇನ್ಸೈಡ್ ದ ಹೋಸ್ಟ್ ಸೆಲ್ ಇದ್ದಾಗ ಮಾತ್ರ ಅದು ಲಿವಿಂಗ್ ಆಗಿ ಫಂಕ್ಷನ್ ಮಾಡ್ತದೆ. ಒಂದು ಸೆಲ್ ಒಳಗೆ ಹೋಗಿ ವೈರಸ್ ಮಲ್ಟಿಪ್ಲಿಕೇಶನ್ ಆಗದೇ ಇರೋ ಹಂಗೆ ಈ ಆಂಟಿವೈರಲ್ ಪ್ರೋಟೀನ್ಸು ನಡಕ್ಕೆ ಇಂಟರ್ಫಿಯರ್ ಮಾಡ್ತಾವೆ. ಬಿಕಾಸ್ ಆಫ್ ದೇರ್ ಇಂಟರ್ಫಿಯರ್ ವಿತ್ ದ ವೈರಲ್ ಮಲ್ಟಿಪ್ಲಿಕೇಶನ್ ದೇ ಆರ್ ರೆಫರ್ಡ್ ಆಸ್ ಇಂಟರ್ಫೆರಾನ್ಸ್. Then moving to the next question. In fungi, stored food material is. Fungi are heterotrophic organisms. Their cell wall is made up of chitin. All the fungi are heterotrophic. Of course, some of them are showing symbiotic association, but they are unable to synthesize their own food. ಮತ್ತು ಫಂಗೈ ಒಳಗೆ ಸ್ಟೋರ್ಡ್ ಫುಡ್ ಯಾವುದಿರ್ತದೆ ಇದನ್ನು ನೆನಪಿಟ್ಕೋಬೇಕು. ಯಾವುದು ಅಟೋಟ್ರೋಪಿಕ್ ಇರ್ತದೆ, ತನ್ನಗೆ ಬೇಕಾಗಿರೋ ಫುಡ್ಡನ್ನು ತಾನೇ ಸಿಂಥಸೈಸ್ ಮಾಡ್ತದೆ ಅಂದ್ರೆ ಪ್ಲಾಂಟ್ ಒಳಗೆ ಸ್ಟೋರ್ಡ್ ಫುಡ್ ಯಾವುದಿರ್ತದೆ, ಸ್ಟಾರ್ಚ್. ಬಟ್ ಫಂಗೈ ಹೆಂಗದ, ಹಿಟಿರೋಟ್ರೋಪಿಕ್. ಸೊ ಇನ್ ಹಿಟಿರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ದ ಜನರಲಿ stored food material is glycogen. Fungi are not capable of producing their own food, so they get their nourishment from other sources. Fungi are heterotrophic organisms. They obtain their nutrients by absorption. The carbohydrates stored in the fungi is in the form of glycogen. So the stored food material in the body of fungi is nothing but glycogen. It is also a type of carbohydrate. Then next question. An virus can be considered a living organism because it. ಇಲ್ಲೇ ಬೇರೆ ಬೇರೆ ವೈರಸ್ಗಳನ್ನು ಇಮೇಜನ್ನು ರೀಪ್ರೆಸೆಂಟ್ ಮಾಡಿದ್ದದ. ಅಡಿನೋ ವೈರಸ್, ಬ್ಯಾಕ್ಟೀರಿಯೋಫೇಜ್, HIV, human immunodeficiency virus. A virus can be considered a living organism. ಒಂದು ವೈರಸ್ಸಿಗೆ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಯಾಕೆ ಮಾಡಬೇಕು ಅಥವಾ ಕನ್ಸಿಡರ್ ಮಾಡಲಿಕ್ಕೆ ಕಾರಣ ಏನು? ರೆಸ್ಪಾಂಡ್ ಟು ಟಚ್ ಸ್ಟಿಮ್ಯುಲಸ್. ಇಸ್ ಇಟ್ ಪಾಸಿಬಲ್? ವೈರಸ್ಸನ್ನು ನಮಗೆ ಟಚ್ ಮಾಡ್ಲಿಕ್ಕೆ ಆಗ್ತದಾ? ವೈರಸಸ್ ಆರ್ ಅಲ್ಟ್ರಾ ಮೈಕ್ರೋಸ್ಕೋಪಿಕ್. ಬರೀ ಗಣ್ಣಿಗಲ್ಲ, ನಾರ್ಮಲ್ ಮೈಕ್ರೋಸ್ಕೋಪು ಇಲ್ಲ, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಾಗೆ ನೋಡಬೇಕು. ರೆಸ್ಪೈರ್? ನೋ, ದೇ ಡೋಂಟ್ ಶೋ ದ ರೆಸ್ಪಿರೇಷನ್. ದೇ ರೀಪ್ರೊಡ್ಯೂಸ್ ಇನ್ಸೈಡ್ ದ ಹೋಸ್ಟ್. ಅಗ್ರೀಡ್ ಆರ್ ನಾಟ್? ಈ ವೈರಸ್ಗಳು ಒಂದು ಹೋಸ್ಟ್ ಒಳಗೆ ಸೇರಿಕೊಂಡ್ರೆ, ಹೋಸ್ಟ್ ಯಾವುದು? ಅದು ಹ್ಯೂಮನ್ ಸೆಲ್ ಇರಬಹುದು, ಬ್ಯಾಕ್ಟೀರಿಯಲ್ ಸೆಲ್ ಇರಬಹುದು, ಆರ್ ಎನಿ ಅದರ್ ಸೆಲ್. When it enters into the other cell, that is host cell, of course it multiplies. ಇದರ ಹಿಂದ್ಗಡೆ ಕ್ವಶನ್ ಒಳಗೆ ನೋಡಿದ್ರಿ, ಇಲ್ಲೇ ವೈರಸ್ ಒಂದು ಸೆಲ್ ಒಳಗೆ ಎಂಟರ್ ಆಗಿ ಒಳಗೆ ಹೋಗಿ ಮಲ್ಟಿಪ್ಲಿಕೇಶನನ್ನು ಮಾಡ್ಕೊಂಡದ. ಮಲ್ಟಿಪ್ಲಿಕೇಶನ್ ಆಫ್ ದ ವೈರಸ್ ಈಸ್ ಪಾಸಿಬಲ್ ಓನ್ಲಿ ವಿಥಿನ್ ದ ಹೋಸ್ಟ್ ಸೆಲ್. ಅದು ಹೋಸ್ಟ್ ಸೆಲ್ ಒಳಗೆ ಸೇರಿಕೊಂಡ್ರೆ ಮಾತ್ರ ತಾನು ಲಿವಿಂಗ್ ಇದ್ದೀನಿ ಅಂತ ತೋರಿಸ್ಕೋತದ. ಆ್ಯಂಡ್ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಕಾರಣ ಏನು? ಮಲ್ಟಿಪ್ಲಿಕೇಶನ್ ಆಫ್ ದ ವೈರಸ್ ಇನ್ಸೈಡ್ ದ ಹೋಸ್ಟ್ ಸೆಲ್. ಬಟ್ ಔಟ್ಸೈಡ್ ದ ಹೋಸ್ಟ್ ಸೆಲ್ ಇದ್ದಾಗ ಅದು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಲ್ಲ, ಕ್ಯಾನ್ ಕಾಸ್ ದ ಡಿಸೀಸ್. ಅದಕ್ಕೆ ಡಿಸೀಸ್ ಕಾಸಿಂಗ್ ಎಬಿಲಿಟಿ ಅದ. ಇದರೊಳಗೆ ಯಾವ ಕ್ಯಾರೆಕ್ಟರು ವೈರಸ್ಸನ್ನು ಲಿವಿಂಗ್ ಅಂತ ಹೇಳ್ತದ
A virus can be considered a living organism because it undergo the reproduction when present inside the ಹೋಸ್ಟ್. ಸುಟೇಬಲ್ ಹೋಸ್ಟ್ ಸಿಕ್ಕಾಗ ಅದ್ರ ಒಳಗೆ ಸೇರಿಕೊಂಡು ತನ್ನ ನಂಬರನ್ನು ಮಲ್ಟಿಪ್ಲೈ ಮಾಡ್ಕೋತದ. ದಟ್ ರೀಪ್ರೊಡಕ್ಷನ್ ಇಂಡಿಕೇಟ್ಸ್ ವೈರಸ್ ಈಸ್ ಲಿವಿಂಗ್. ಸೊ ದ ಆನ್ಸರ್ ಈಸ್ a virus is an organism that can be considered as both living and non-living. It can be considered as living when it is inside any host, as the virus infects the host cell and replicate inside it, making several copies of it. When it is outside the host cell, it is non-living. It cannot carry out its life processes, either reproduction or digestion. ಯಾವುದು ಲೈಫ್ ಪ್ರಾಸೆಸ್ಸನ್ನು ಅದಕ್ಕೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಒಳಗೆ ಹೋಸ್ಟ್ ಸೆಲ್ ಒಳಗಿದ್ರೆ ಮಾತ್ರ ಮಲ್ಟಿಪ್ಲೈ ಆಗ್ತದ, ರೀಪ್ರೊಡಕ್ಷನನ್ನು ಮಾಡ್ಕೋತದ, ಡಿಸೀಸನ್ನು ಕಾಸ್ ಮಾಡ್ತದ. ಬಟ್ ಬಾಡಿ ಹೊರಗಡೆಗೆ ಬಂದರೆ ಆಲ್ ದೀಸ್ ಆಕ್ಟಿವಿಟೀಸ್ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್. ಸೊ ದ ಎಬಿಲಿಟಿ ಆಫ್ reproduction, to undergo the reproduction inside the host is the character that indicates the virus is living. Moving to next question. Which bacteria is utilized in gobar gas plant? Methanogens, nitrifying bacteria, ammonifying bacteria, denitrifying bacteria. Gobar gas, ಜೈವಿಕ ಅನಿಲ. ಇದಕ್ಕೆ ಬಯೋಗ್ಯಾಸ್ ಅಂತಲೇ ಕರೀತಾರೆ. ವೈ ಇಟ್ ಈಸ್ ಕಾಲ್ಡ್ ಗೋಬರ್ ಗ್ಯಾಸ್? ಬಿಕಾಸ್ ಕ್ಯಾಟಲ್ ಡಂಗ್, ದನಗಳ ಸಗಣಿನ ಬಳಸ್ಕೊಂಡು ಈ ಮೀಥೇನ್ ಅನ್ನುವಂಥ ಒಂದು ಗ್ಯಾಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲೇ ಈ ಡಂಗ್ ಯೂಸ್ ಆಗೋದ್ರಿಂದ, ಕ್ಯಾಟಲ್ ಡಂಗ್ ಯೂಸ್ ಆಗೋದ್ರಿಂದ ಹಿಂದಿ ಒಳಗೆ ಡಂಗಿಗೆ ಗೋಬರ್ ಅಂತ ಕರೀತಾರೆ. ಹೆನ್ಸ್ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ಗೋಬರ್ ಗ್ಯಾಸ್. ನೀವು ಕೆಲವು ಕಡೆಗೆ ನೋಡಿರಬಹುದು, ವಿಲೇಜಸ್ ಒಳಗೆ ಎಸ್ಪೆಷಲಿ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ಕಟ್ಟಿ ಮೇಲೆ ಮುಚ್ಚಿರ್ತಾರೆ, ಕಬ್ಬಿಣದ್ದು ಲಿಡ್ಗಳನ್ನು ಮಾಡಿ ಟೈಟಾಗಿ ಕ್ಲೋಸ್ ಮಾಡಿರ್ತಾರೆ. ಆ್ಯಂಡ್ ಅಂಡರ್ಗ್ರೌಂಡ್ ಟ್ಯಾಂಕ್ಸ್ ಇರ್ತಾವೆ, ಮೇಲೆ ಒಂದು ಲಿಡ್ ಮಾತ್ರ ಕಾಣಿಸ್ತಿರ್ತದೆ. ಅದು ಗೋಬರ್ ಗ್ಯಾಸ್ ಪ್ಲಾಂಟ್ ಅಂತ ಕರೀತಾರೆ. ದೆನ್ ಕ್ವಶನ್ ಈಸ್ ವೈ ದ ಡಂಗ್ ಈಸ್ ಯೂಸ್ಡ್? ದಿಸ್ ಆಲ್ರೆಡಿ ಐ ಎಕ್ಸ್ಪ್ಲೇನ್ಡ್ while explaining the characters of kingdom Monera, but once again I will repeat. ಶಗಣಿನೇ ಯಾಕೆ ಬಳಸಬೇಕು? ಬಿಕಾಸ್ ಕ್ಯಾಟಲ್ ಡಂಗ್ ಕಂಟೇನ್ಸ್ ಅ ಗ್ರೂಪ್ ಆಫ್ ಆರ್ಕಿಬ್ಯಾಕ್ಟೀರಿಯಾ ಕಾಲ್ಡ್ ಮೆಥೆನೋಜನ್ಸ್, and these methanogens are present in the rumen of ruminant animals like cow, buffalo and sheep. ಆ ರುಮೆನ್ ಒಳಗೆ ಈ ಮೆಥೆನೋಜನ್ಸು ಪ್ರೆಸೆಂಟ್ ಇರ್ತಾವೆ. ಹಾಗಾಗಿ ಅನ್ಡೈಜೆಸ್ಟೆಡ್ ಫುಡ್ ಆಫ್ ದ ಕ್ಯಾಟಲ್, ದಟ್ ಈಸ್ ಡಂಗ್, ಇಟ್ ಆಲ್ಸೋ ಕಂಟೈನ್ಸ್ ಮೆಥೆನೋಜನ್ಸ್. ವೆನ್ ಡಂಗ್ ಈಸ್ ಸಬ್ಜೆಕ್ಟೆಡ್ ಫಾರ್ ಆನ್ ಏರೋಬಿಕ್ ಬ್ರೇಕ್ಡೌನ್ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್, ಫ್ರಾಮ್ that breakdown process methane gas is produced by the methanogens, which is popularly known as gobar gas. I hope you are getting the answer. So methanogens, gobar gas anna produce mado bacteria yavu antandre methanogens, as they generate the methane gas by the anaerobic breakdown of organic content. So here is the answer. Gobar gas is a mixture of four gases, like methane is the major component, carbon dioxide will be there, hydrogen is there, hydrogen sulfide is there, and major component is methane, about 65%. Methanogens are anaerobic, they are prokaryotes. This is not the term. Methanogens are prokaryotic archibacterial members. Let me erase this one because that is not the right term for the character of methanogens. So methanogens are
not eukaryotes, they are prokaryotes. They convert carbon dioxide and hydrogen into methane gas. The hydrogen serves as an electron donor for the reduction of carbon dioxide. Thus, methanogens produce gobar gas by anaerobic fermentation. And about remaining bacteria, the information is here. Nitrifying bacteria, ammonifying bacteria, denitrifying bacteria, what are the functions they are doing? About that, the answer is given here. Please you go through the answer. Then here the right answer is methanogens. Moving to the next one. In amoeba and paramecium, osmoregulation occurs through the amoeba paramecium ಒಳಗೆ osmoregulation ಎದರ ಮುಖಾಂತರ ಆಗ್ತದ? Osmoregulation, maintenance of water in the body. ಒಂದು ಆರ್ಗ್ಯಾನಿಸಮ್ ಬಾಡಿ ಒಳಗೆ ಒಂದು ವಾಟರ್ ಲೆವೆಲನ್ನು ಮೇಂಟೈನ್ ಮಾಡಬೇಕು. ಅದು ಎದರಲ್ಲೇ ಆಗ್ತದ? The right answer for this question is contractile vacuole. The contractile vacuole is the organelle which maintains or which is involved in the osmoregulation. Osmoregulation is the maintenance of constant osmotic pressure in the fluids with relation to water only of an organism by the control of water and salt concentration. In amoeba and paramecium, the osmoregulation occurs through contractile vacuole. The function of the contractile vacuole in protozoans, both amoeba and paramecium are belonging to the protozoan only. The amoeba is having pseudopodia as its locomotor organelles, and paramecium is having cilia as its locomotor organelle. Yes, here it is the image of contractile vacuole. ಇದೇನು empty structure ಕಾಣಿಸ್ತದಲ್ಲ, spherical body, this is contractile vacuole of the amoeba which is belonging to rhizopoda, and this is ciliated protozoan. Ciliated protozoan ಯಾವುದು? It is paramecium, because the locomotor structure of the paramecium are cilia, small hair like structures present around the body. Full body ತುಂಬ ಎಲ್ಲ ಇರ್ತಾವ. and ಇಲ್ಲೇನು ಕಾಣಿಸ್ಲಿಕ್ಕತ್ತದಲ್ಲ, this one is the contractile vacuole. ಇವು ಎರಡರ ಒಳಗೂ water content, constant water content or water balance along with the salt concentration is maintained by the contractile vacuole. So the answer is contractile vacuole. Then coming to the next one. Viruses attack a bacterium but neither multiplies nor the bacterium dies due to. Question is very interesting. ಏನು ಹೇಳ್ತದೆ ಕ್ವಶನ್ನು? ಒಂದು ವೈರಸ್ಸು ಒಂದು ಬ್ಯಾಕ್ಟೀರಿಯಾಕ್ಕೆ, ಒಂದು ಬ್ಯಾಕ್ಟೀರಿಯಮಿಗೆ ಅಟ್ಯಾಕ್ ಮಾಡಿದೆ. ವೈರಸ್ಸು ಮಲ್ಟಿಪ್ಲೈನೂ ಆಗಿಲ್ಲ, ಬ್ಯಾಕ್ಟೀರಿಯಾ ಸತ್ತೂ ಇಲ್ಲ. ಹಂಗಂದ್ರೆ ಅಲ್ಲಿ ಏನಾಗ್ಲಿಕ್ಕತ್ತದ? ವೆದರ್ ಇಟ್ ಈಸ್ ಲೈಸೋಜನಿ, ಅಡ್ಸಾರ್ಬ್ಷನ್, ಅಸಿಮಿಲೇಷನ್ ಆರ್ ವೈರಲ್ ಸ್ಟೆಬಿಲಿಟಿ, ಏನಾಗ್ಯದ? ದಿಸ್ ಈಸ್ ದ ಆನ್ಸರ್. ಬಟ್ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಈ ಸೈಕಲನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. when a bacteriophage enters the body of a bacterium, ಒಂದು ಬ್ಯಾಕ್ಟೀರಿಯೋಫೇಸು ಒಂದು ಬ್ಯಾಕ್ಟೀರಿಯಾದ ಬಾಡಿನ ಎಂಟರ್ ಆದರೆ ಎರಡು ರೀತಿ ಸೈಕಲ್ಗಳನ್ನು ಮಾಡ್ತದೆ. ಒನ್ ಈಸ್ ಲೈಟಿಕ್ ಸೈಕಲ್ ಆ್ಯಂಡ್ ಅನದರ್ ಈಸ್ ಲೈಸೋಜೆನಿಕ್ ಸೈಕಲ್. ಹಿಯರ್ ಐ ಆಮ್ ಎಕ್ಸ್ಪ್ಲೇನಿಂಗ್ ವಿತ್ ರೆಸ್ಪೆಕ್ಟ್ ಟು ಲೈಸೋಜೆನಿಕ್ ಸೈಕಲ್. ಏನಾಗ್ಲಿಕ್ಕತ್ತದ ನೋಡ್ರಿ. ಲೈಟಿಕ್ ಸೈಕಲ್, ದಿಸ್ ಈಸ್ ದ ಫಸ್ಟ್ ಸ್ಟೇಜ್. ಅ ಬ್ಯಾಕ್ಟೀರಿಯೋಫೇಸ್ ಈಸ್ ಇನ್ಫೆಕ್ಟಿಂಗ್ ಬ್ಯಾಕ್ಟೀರಿಯಂ. ಒಂದು ಬ್ಯಾಕ್ಟೀರಿಯೋಫೇಜ್ ಏನು ಮಾಡ್ಲಿಕ್ಕತ್ತದ? ದಿಸ್ ಈಸ್ ದ ಫೇಜ್ ಪಾರ್ಟಿಕಲ್ ಆ್ಯಂಡ್ ದಿಸ್ ಈಸ್ ದ ಬ್ಯಾಕ್ಟೀರಿಯಂ. ಆ್ಯಂಡ್ ಈ ಬ್ಯಾಕ್ಟೀರಿಯಮ್ಗೆ
ಈ ಫೇಜ್ ಪಾರ್ಟಿಕಲಿಂದ ಇನ್ಫೆಕ್ಷನ್ ಆಗ್ಲಿಕ್ಕತ್ತದ. ಫಾರ್ identification purpose, two different colors are used. This is DNA of bacteria, blue color ada. This is DNA of phage, ಸ್ವಲ್ಪ reddish color ada. When phage infects the bacterium host, it is transferring its DNA into the bacterium. ಏನಾಯಿತು ಸೆಕೆಂಡ್ ಸ್ಟೆಪ್ ನೋಡ್ರಿ, ಇದಿಷ್ಟು ಎದರದ್ದು DNA, this is bacterial DNA and this one is phage DNA, ಒಂದಕ್ಕೊಂದಕ್ಕೆ ಕಂಬೈನ್ ಆಗ್ಯದ. ಇದು ಎರಡನೇ ಸ್ಟೆಪ್. ಕಂಬೈನ್ ಆದಮೇಲೆ ಮೂರನೇ ಸ್ಟೆಪ್ ಒಳಗೆ ಏನಾಗ್ಲಿಕ್ಕತ್ತದ, ಮಲ್ಟಿಪ್ಲೈ ಆಗ್ಯದ. ಇಲ್ಲಿ ಸ್ವಲ್ಪ ಪೀಸಸ್ ಆಫ್ ಬ್ಯಾಕ್ಟೀರಿಯಲ್ DNA ಕಾಣಿಸ್ತಾವ ಆ್ಯಂಡ್ ಸ್ವಲ್ಪ ಪೀಸಸ್ ಆಫ್ ಏನು ಕಾಣಿಸ್ಲಿಕ್ಕತ್ತಾವ, ಫೇಜ್ DNA. ನಾಲ್ಕನೇ ಸ್ಟೆಪ್ ಒಳಗೆ ನೋಡ್ರಿ, the protein coat which is left outside during the infection, ಈ ಫೇಜು ಈ ಬ್ಯಾಕ್ಟೀರಿಯಾಕ್ಕೆ ಇನ್ಫೆಕ್ಷನ್ ಮಾಡಿದಾಗ ತನ್ನ ಪ್ರೋಟೀನ್ ಕೋಟನ್ನು ಹೊರಗೆ ಬಿಟ್ಟಿತ್ತಲ್ಲ, ಅವೆಲ್ಲ ಪ್ರೋಟೀನ್ ಕೋಟ್ಗಳು ಈಗ ಹೊಳ್ಳಿ ತಯಾರಾಗ್ಯಾವ. ಯಾವುದ್ರೊಳಗೆ, ಇನ್ಸೈಡ್ ದ ಬ್ಯಾಕ್ಟೀರಿಯಮ್. ಆ್ಯಂಡ್ ಫಿಫ್ತ್ ಸ್ಟೆಪ್ ಒಳಗೆ ನೋಡ್ರಿ, ಅಸಿಮಿಲೇಷನ್, ಎಲ್ಲ ಒಂದಕ್ಕೊಂದು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಾವ. ಲಾಸ್ಟ್ ಸ್ಟೆಪ್ ಒಳಗೆ new phage particles are produced. These are the new phage particles. ಎಲ್ಲಿ ಪ್ರೊಡ್ಯೂಸ್ ಆಗ್ಯಾವ, ಇನ್ಸೈಡ್ ದ ಬ್ಯಾಕ್ಟೀರಿಯಲ್ ಸೆಲ್, ಆ್ಯಂಡ್ ಬ್ಯಾಕ್ಟೀರಿಯಲ್ ಸೆಲ್ ಹ್ಯಾಸ್ ಲೈಸ್ಡ್ ಔಟ್. ದಟ್ ಈಸ್ ವೈ ಲೈಟಿಕ್, ಲೈಸಿಂಗ್ ಅಂದರೆ ಸಾಯಿಸೋದು. ಬ್ಯಾಕ್ಟೀರಿಯಾ ಸೆಲ್ಲನ್ನು ಹರಿದು ಈ ಫೇಜ್ ಪಾರ್ಟಿಕಲ್ಗಳು ಹೊರಗೆ ಬರ್ಲಿಕ್ಕತ್ತಾವ. ದಿಸ್ ಈಸ್ ಲೈಟಿಕ್ ಸೈಕಲ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಮಲ್ಟಿಪ್ಲಿಕೇಶನ್ ಆಫ್ ಫೇಜ್ ಪಾರ್ಟಿಕಲ್ಗಳು ತಮ್ಮ ನಂಬರನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಈ ಲೈಟಿಕ್ ಸೈಕಲನ್ನು ಯೂಸ್ ಮಾಡ್ಯಾವ. ಈಗ ಇಲ್ಲಿಗೆ ಬರೋಣ, ಬ್ಯಾಕ್ಟೀರಿಯೋ ಫೇಜ್ ತನ್ನ DNA ಸೆಂಡ್ ಮಾಡ್ಯದ. ಇಟ್ ಹ್ಯಾಸ್ ಕಂಬೈನ್ಡ್ ವಿತ್ ದ ಬ್ಯಾಕ್ಟೀರಿಯಾ. ಬಟ್ ಲುಕ್ ಆಟ್ ದಿಸ್ ಇಮೇಜ್, ಲೈಸೋಜೆನಿಕ್. ಇಲ್ಲೇ ಇದನ್ನು ನಾನು ಮೂರನೇ ಸ್ಟೆಪ್ ಅಂತ ಬರೀತೀನಿ. ಬ್ಯಾಕ್ಟೀರಿಯಲ್ DNA ಇಸ್ ಕಂಬೈನ್ಡ್ ವಿತ್ ದ ಫೇಜ್ DNA. ಒಂದು ಕಾಪಿ ಇದ್ದದ್ದು ಎರಡು ಕಾಪಿ ಆಗ್ಯಾವ. ಹಾಂ, ಇದು ಬ್ಯಾಕ್ಟೀರಿಯಲ್ DNA ಆ್ಯಂಡ್ ದಿಸ್ ಈಸ್ ಫೇಜ್ DNA. ಇವು ಎರಡೂ ಕಾಪಿಗಳ ನಡಬರ್ಕ, ದಿಸ್ ಈಸ್ ಥರ್ಡ್ ಸ್ಟೆಪ್, ದಿಸ್ ಈಸ್ ಫೋರ್ತ್ ಒನ್. ಫಿಫ್ತ್ ಒಳಗೆ ಏನಾಗ್ಯಾವ ನೋಡ್ರಿ, ಈ ಇಮೇಜಿಗೆ ಕಂಪೇರ್ ಮಾಡೋಣ. ಇಲ್ಲೇ ನ್ಯೂ ಫೇಜ್ ಪಾರ್ಟಿಕಲ್ಸ್ ತಯಾರಾಗ್ಯಾವ, ಇಲ್ಲ ನ್ಯೂ ಫೇಜ್ ಪಾರ್ಟಿಕಲ್ಸ್ ತಯಾರಾಗಿಲ್ಲ. ಮತ್ತು ಏನಾಗ್ಯದ, ಓನ್ಲಿ ಫೇಜ್ DNA ಹ್ಯಾಸ್ ಕಂಬೈನ್ಡ್ ವಿತ್ ದ ಬ್ಯಾಕ್ಟೀರಿಯಲ್ DNA. ಮಲ್ಟಿಪ್ಲಿಕೇಶನ್ನೂ ಆಗಿಲ್ಲ ಫೇಜ್ DNAದ್ದು, ಆ್ಯಂಡ್ ಫೇಜ್ದು ಮಲ್ಟಿಪ್ಲಿಕೇಶನ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಬ್ಯಾಕ್ಟೀರಿಯಲ್ ಸೆಲ್ ಈಸ್ ನಾಟ್ ಲೈಸ್ಡ್ ಔಟ್, ಬ್ಯಾಕ್ಟೀರಿಯಲ್ ಸೆಲ್ಲಿಲ್ಲೇ ಹರಿದಿಲ್ಲ, ಸತ್ತಿಲ್ಲ. ಇದನ್ನು ಏನಂತ ಕರೀತಾರೆ, ಲೈಸೋಜೆನಿಕ್ ಸೈಕಲ್ ಅಂತ ಕರೀತಾರೆ. ಇದೇ ಪ್ರಶ್ನೆನ ಇಲ್ಲಿ ಕೊಟ್ಟದ. ವೈರಸ್ ಅಟ್ಯಾಕ್ಸ್ ಅ ಬ್ಯಾಕ್ಟೀರಿಯಮ್. ಒಂದು ಬ್ಯಾಕ್ಟೀರಿಯಮ್ಗೆ ಒಂದು ವೈರಸ್ಸು ಅಂದರೆ ಬ್ಯಾಕ್ಟೀರಿಯೋ ಫೇಸ್ ಅಟ್ಯಾಕ್ ಮಾಡ್ಯದ. ನೀದರ್ ಮಲ್ಟಿಪ್ಲೈಸ್, ಅಲ್ಲಿ ಹೊಸ ಫೇಜು ತಯಾರಾಗಿಲ್ಲ, ಅಲ್ಲೇ ಬ್ಯಾಕ್ಟೀರಿಯಾನೂ ಸತ್ತಿಲ್ಲ. ಅಂದ್ರಲ್ಲಿ ಏನು ನಡೀಲಿಕ್ಕತ್ತದ, ದಿಸ್ ರೀಪ್ರೆಸೆಂಟ್ಸ್ ದ ಲೈಸೋಜೆನಿಕ್ ಸೈಕಲ್. ದ ಬ್ಯಾಕ್ಟೀರಿಯೋಫೇಜ್ ಹ್ಯಾಸ್ infected the bacterium, its DNA is combined with the bacterial DNA, but there is no multiplication of the phage. Bacteriophage multiplyನೂ ಆಗಿಲ್ಲ, ಮಲ್ಟಿಪ್ಲಿಕೇಶನ್ ಆಗಲಿಲ್ಲ ಅಂದರೆ ಬ್ಯಾಕ್ಟೀರಿಯಲ್ ಸೆಲ್ ಸಾಯ್ಲಿಕ್ಕೆ ಚಾನ್ಸೇ ಇಲ್ಲ. ದಿಸ್ ಈಸ್ representation of lysogenic cycle. So the right answer for this question is lysogeny. Then moving to the next question, mycorrhiza represents, this is the symbiotic association between the roots of higher plants and fungi. Already this also I have explained. Symbiotic relationship between fungi and roots of the higher plant, where the fungi helps in the absorption of mineral, particularly phosphorus. ಎಲ್ಲಿ ಬ್ಯಾಕ್ಟೀರಿಯಾ ಆ್ಯಂಡ್ ಸೈನೋಬ್ಯಾಕ್ಟೀರಿಯಾ ಇರ್ತಾವ ಅಲ್ಲೇ ನೈಟ್ರೋಜನ್ ಅಬ್ಸಾರ್ಪ್ಷನ್ ಆಗ್ತದೆ. ಎಲ್ಲಿ ಫಂಗೈ ಇರ್ತದ
ಅಲ್ಲೇ ಫಾಸ್ಫರಸ್ ಅಬ್ಸಾರ್ಬ್ ಆಗ್ತದೆ, ಬಟ್ ಪ್ಲಾಂಟ್ ರೂಟ್ದ ಜೊತೆಗೆ ಫಂಗೈ ಸೇರ್ಕೊಂಡಾಗ ದ ಟೈಪ್ ಆಫ್ ದ ಅಸೋಸಿಯೇಷನ್ ಫೌಂಡ್ ಈಸ್ symbiotic association, and this is the image of mycorrhiza. So the right answer for this question is option 3. Then coming to next question. Which of the following statement is not true for retrovirus? ರೆಟ್ರೋವೈರಸ್ ಅಂದರೆ ಯಾವುದು ಇದು ಗೊತ್ತಾಗಬೇಕು ಮೊದಲು, ಆಮೇಲೆ ಇದ್ರದ್ದು ಆನ್ಸರನ್ನು ಹುಡುಕ್ಲಿಕ್ಕೆ ಈಸಿ ಆಗ್ತದೆ. ರೆಟ್ರೋವೈರಸ್ ಈಸ್ ಎ ವೈರಸ್, ನಾನು ಸುಮ್ಮನೆ ಹಾಗೆ ಹಾಕ್ತೀನಿ. ಇಟ್ ಈಸ್ ಎ ವೈರಸ್ ಹ್ಯಾವಿಂಗ್ RNA ಆಸ್ ಇಟ್ಸ್ ಜೆನೆಟಿಕ್ ಮೆಟೀರಿಯಲ್. ಯಾವ ವೈರಸ್ ಒಳಗೆ RNA ಜೆನೆಟಿಕ್ ಮೆಟೀರಿಯಲ್ ಇರ್ತದೆ ಅದನ್ನು ರೆಟ್ರೋವೈರಸ್ ಅಂತ ಕರೀತಾರೆ. ರೆಟ್ರೋವೈರಸ್ಸಿಗೆ ಸಂಬಂಧಪಟ್ಟಂಗೆ ಯಾವ ಸ್ಟೇಟ್ಮೆಂಟು ನಾಟ್ ಟ್ರೂ, ವಿಚ್ ಒನ್ ಈಸ್ ನಾಟ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ರೆಟ್ರೋವೈರಸ್, ಯಾವುದು ತಪ್ಪದ ಅಂತ ಹುಡುಕಾಡಬೇಕಾಗ್ಯದ ನಮಗೆ. DNA is not present at any stage in the life cycle of retrovirus. Retrovirus carry the gene for RNA dependent DNA polymerase. The genetic material is mature retrovirus is RNA. Retroviruses are causative agents of certain kinds of cancer in man. This one is right. ಅಂದರೆ ಇದು ನಮಗೆ ಆನ್ಸರ್ ಅಲ್ಲ. ಅದರೊಳಗೆ RNA is the major genetic material. ಇದೂ ಕರೆಕ್ಟ್ ಅದ. ರೆಟ್ರೋವೈರಸ್ಸು ತಮ್ಮ RNAನ ಮಲ್ಟಿಪ್ಲೈ ಮಾಡೋಕ್ಕೆ ಒಂದು ಎನ್ಝೈಮ್ ಬಳಸ್ತಾವ, ಅದರ ಹೆಸರು RNA ಡಿಪೆಂಡೆಂಟ್ DNA ಪಾಲಿಮರೇಸ್. ಇದೂ ಕರೆಕ್ಟ್. ಅಂದ್ರೆ ನಾಟ್ ಟ್ರೂ ಯಾವುದು? ಆಪ್ಷನ್ 1 ಈಸ್ ನಾಟ್ ಟ್ರೂ. ಆ್ಯಂಡ್ ನಮಗೆ ಬೇಕಾಗಿದ್ದು ರೈಟ್ ಆನ್ಸರ್. ವಾಟ್ ಈಸ್ ದ ಕ್ವಶನ್? ಫೈಂಡ್ ಔಟ್ ವಿಚ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಫಾರ್ ರೆಟ್ರೋವೈರಸ್. ಸೊ ದ ಆನ್ಸರ್ ಈಸ್ DNA is not present in the life cycle of retrovirus at any stage. This is wrong. ರೆಟ್ರೋವೈರಸ್ಸಿಗೆ ತನ್ನ RNAನ ಮಲ್ಟಿಪ್ಲೈ ಮಾಡ್ಕೋಬೇಕಾದ್ರೆ DNA ಬೇಕೇ ಬೇಕು. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಒನ್ ಇನ್ ಬ್ರೀಫ್. ಸಿ, ದಿಸ್ ಈಸ್ ದ RNA ಆಫ್ ವೈರಸ್. ಇದು RNA ಜೆನೆಟಿಕ್ ಮೆಟೀರಿಯಲ್ ಎದರದದ ವೈರಸ್. RNA even though it is functioning as a genetic material but cannot produce own copies. ತನ್ನ ಕಾಪಿನ ತನಗೆ ಪ್ರೊಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಯಾವುದಕ್ಕೆ? RNAಕ್ಕೆ. ಸೊ ವಿತ್ ದ ಹೆಲ್ಪ್ ಆಫ್ ಎನ್ಝೈಮ್. ಯಾವ ಎನ್ಝೈಮ್? ಅಲ್ಲಿ ಒಂದು ಹೆಸರು ಬಂತು, RNA ಡಿಪೆಂಡೆಂಟ್ DNA ಪಾಲಿಮರೇಸ್. ಅಂದರೆ DNA ಪಾಲಿಮರೇಸ್ ಅನ್ನೋ ಎನ್ಝೈಮ್ RNA ಹೇಳ್ದಂಗೆ ಕೇಳ್ತದೆ. ಯೂಸಿಂಗ್ DNA ಡಿಪೆಂಡೆಂಟ್ RNA ಪಾಲಿಮರೇಸ್, RNA ಆಫ್ ದ ವೈರಸ್ ಪ್ರೊಡ್ಯೂಸಸ್ DNAನ ತಯಾರು ಮಾಡ್ತು. ಬಟ್ ಈ DNA ಯಾರು ಹೇಳ್ದಂಗೆ ಕೇಳ್ತದೆ? RNA ಹೇಳ್ದಂಗೆ. ಈ DNA ಏನು ಬರ್ತಾವ? ನ್ಯೂ RNA ಕಾಪೀಸ್ ಆರ್ ಪ್ರೊಡ್ಯೂಸ್ಡ್. ವೈರಸ್ ಒಳಗೆ ಇವನ್ ದೋ ದ RNA ಆಕ್ಟ್ ಆಸ್ genetic material, but it is unable to produce its own copies. To produce its own copies, it is dependent on DNA. ಅಂದರೆ ರೆಟ್ರೋವೈರಸ್ ಇದ್ರೂ ಕೂಡ ತನ್ನ RNA ಕಾಪಿಗಳನ್ನು ಅದು ತಯಾರು ಮಾಡ್ಕೊಳ್ಳೋಕ್ಕೆ ಅದು DNA ಮೇಲೆ ಡಿಪೆಂಡ್ ಆಗ್ಯದ. ಅಂದ್ರೆ ರೆಟ್ರೋವೈರಸ್ದ ಲೈಫ್ ಸೈಕಲ್ ಒಳಗೆ DNA ಬಂದೇ ಬರ್ತದೆ. ವಿದೌಟ್ DNA ಲೈಫ್ ಸೈಕಲ್ ಆಫ್ ದ ರೆಟ್ರೋವೈರಸ್ ಈಸ್ ನಾಟ್ ಕಂಪ್ಲೀಟೆಡ್. ಬಟ್ ಇಲ್ಲಿ DNA ಈಸ್ ನಾಟ್ ಪ್ರೆಸೆಂಟ್ ಅಂತ ಇದ್ದದ್ದಕ್ಕೆ ದಿಸ್ ಈಸ್ ದ ನಾಟ್ ಟ್ರೂ ಸ್ಟೇಟ್ಮೆಂಟ್ ಫಾರ್ retrovirus. Then moving to the next question. Litmus is naturally extracted from litmus paper. ಲ್ಯಾಬ್ ಒಳಗೆ pH ಅನ್ನು ಡಿಟರ್ಮೈನ್ ಮಾಡೋಕ್ಕೆ ಬಹಳ ಕಾಮನ್ ಆಗಿ ಬಳಸುವಂಥ ಪೇಪರ್ಗಳು ಲಿಟ್ಮಸ್ ಪೇಪರ್ಸು. ಇದನ್ನು ಎದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ? ದಿಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಾಮ್ ಲೈಕೀನ್ಸ್. Litmus was formerly prepared only in the Holland, but at present it is manufactured from various lichens
in Italy, France and Britain. A peculiar blue coloring matter obtained from Rosella tinctoria and Acaris and other lichens. ಈ ರೋಸೆಲ್ಲಾ ಟಿಂಕ್ಟೋರಿಯಾ ಅನ್ನೋವಂಥ ಲೈಕೀನನ್ನು ಯೂಸ್ ಮಾಡಿಕೊಂಡು ಈ ಬ್ಲೂ ಕಲರ್ದು ಒಂದು ಪಿಗ್ಮೆಂಟನ್ನು ಕಲರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ. And with that only litmus is prepared. So the answer is lichen. Hope you remember, lichens are the composite organisms where one component is algae and another component is fungi. Moving to the last question of today's discussion. Which of the following statements regarding cilia is not correct? Cilia are hair-like cellular appendages. Microtubules of cilia are composed of tubulin. Cilia contain an outer ring of 9 doublet microtubules surrounding two single microtubules in the center. The organized beating of the cilia is controlled by fluxes of calcium across the membrane. What is this cilia? Cilia ಏನು? It is a locomotor structure. ಹೌದಾ? If you consider this as paramecium, sorry, the shape is too worst. This is not the shape of paramecium. Let me draw it once again. If this is the paramecium, the entire body of the paramecium is surrounded by hair-like structure. This is called cilia. And cilia is made up of microtubules. Microtubules are made up of a particular protein called tubulin. So cilia hair-like structure ಅನ್ನೋದು ಕರೆಕ್ಟ್ ಅದ. ಮೈಕ್ರೋಟ್ಯೂಬ್ಯೂಲ್ಸ್ ಒಳಗೆ ಟ್ಯೂಬ್ಯೂಲಿನ್ ಇರ್ತದೆ ಅನ್ನೋದು ಕರೆಕ್ಟ್ ಅದ. ಆ್ಯಂಡ್ ಈ ಸೀಲಿಯಾದ ಸೆಕ್ಷನನ್ನು ಅಬ್ಸರ್ವ್ ಮಾಡಿದರೆ ಹೊರಗಡೆಗೆ ಹಿಂಗೆ 9 ರಿಂಗ್ಗಳು ಅರೇಂಜ್ ಆಗಿರ್ತಾವೆ. ಔಟರ್ ಪೋರ್ಷನ್ 1 2 3 4 5 6 7 8 ಆ್ಯಂಡ್ ಒನ್ ಮೋರ್ ಐ ವಿಲ್ ಡ್ರಾ ಹಿಯರ್. ಹಿಂಗೆ 9 ಡಬಲೆಟ್ ರಿಂಗ್ಗಳು ಇರ್ತಾವೆ. ನಡಬರ್ಕ್ ಹಿಂಗೆ ಸಿಂಗಲ್ ರಿಂಗ್ ಇರ್ತದೆ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಅಂದ್ರೆ ಥರ್ಡ್ ಸ್ಟೇಟ್ಮೆಂಟು ಸಿಲಿಯಾದ ಬಗ್ಗೆ ಕರೆಕ್ಟ್ ಅದ ಅಂದಂಗಾಯಿತು. ಆರ್ಗನೈಸ್ಡ್ ಬೀಟಿಂಗ್ ಆಫ್ ದ ಸಿಲಿಯಾ ಇಸ್ ಕಂಟ್ರೋಲ್ಡ್ ಬೈ ಫ್ಲೆಕ್ಸಸ್ ಆಫ್ ಕ್ಯಾಲ್ಶಿಯಂ ಅಯಾನ್ ಅಕ್ರಾಸ್ ದ ಮೆಮ್ರೇನ್. ನೋ, ದಿಸ್ ಈಸ್ ನಾಟ್ ಟ್ರೂ ಅಬೌಟ್ ಸಿಲಿಯಾ. ಬಿಕಾಸ್ ಈ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಏನವ ಇದ್ರೊಳಗೆ ಅಕ್ವಾಟಿಕ್ಕು, ಪ್ಯಾರಾಮೀಸಿಯಮ್ ಈಸ್ ಅಕ್ವಾಟಿಕ್ ಇನ್ ಹ್ಯಾಬಿಟೇಟ್. ಇದು ವಾಟರ್ ಮೂಮೆಂಟಿಗೂ ಮೂವ್ ಆಗ್ತದೆ. ಇಲ್ಲ ಅಂದರೆ ವಿತ್ ದ ಹೆಲ್ಪ್ ಆಫ್ ATP ಜನರೇಟೆಡ್ ಇನ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಈಸ್ ಎನರ್ಜಿ ಹೌಸ್. ಎಸ್, ಹಿಯರ್ ದಿಸ್ ಇಮೇಜ್ ಈಸ್ ವೆರಿ ಕ್ಲಿಯರ್. ಇಲ್ಲಿ ಸುತ್ತಾರ್ದ ನಿಮಗೆ ಡಬಲ್ ರಿಂಗ್ ಕಾಣಿಸ್ತಾವೆ. ಇಫ್ ಯು ಕೌಂಟ್ ದಿಸ್ ಈಸ್ 9 ಇನ್ ನಂಬರ್. ಆ್ಯಂಡ್ ಸೆಂಟರ್ ಒಳಗೆ ಏನವಲ್ಲ, ದಿಸ್ ಈಸ್ ಅ ಸಿಂಗಲ್ ಮೈಕ್ರೋಟ್ಯೂಬ್ಯೂಲ್ ಇನ್ ಸೆಂಟರ್. ಅಂದ್ರೆ 9+2 ಅರೇಂಜ್ಮೆಂಟ್ ಅಂತ ಕರೀತದೆ ಇದಕ್ಕೆ. ದಿಸ್ ಈಸ್ ಕಾಲ್ಡ್ 9+2 ಅರೇಂಜ್ಮೆಂಟ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್. ನೀವು ಫ್ಲಾಜೆಲ್ಲಾ ತಗೋರಿ ಅಥವಾ ಸೀಲಿಯಾ ತಗೋರಿ, ದ 9+2 ಅರೇಂಜ್ಮೆಂಟ್ ಈಸ್ ಫೌಂಡ್. ಬೋತ್ ಆಫ್ ದೆಮ್ ಆರ್ ಲೋಕೋಮೋಟರ್ ಸ್ಟ್ರಕ್ಚರ್. ಬಟ್ ಸೀಲಿಯಾ ಮೂಮೆಂಟಿಗಾಗಲಿ ಫ್ಲಾಜೆಲ್ಲಾ ಮೂಮೆಂಟಿಗಾಗಲಿ ಕ್ಯಾಲ್ಶಿಯಂ ಅಯಾನ್ ಮೂವ್ ಆಗೋ ಅಂಥದ್ದು ನೆಸೆಸಿಟಿ ಇಲ್ಲ. ಅದು ವಾಟರ್ ಹೆಲ್ಪ್ಲೇನೂ ಮೂವ್ ಆಗ್ತದೆ. ಆ್ಯಂಡ್ ಎನರ್ಜಿ ಪ್ರೊಡ್ಯೂಸ್ಡ್ ಇನ್ ದ ಮೈಟೋಕಾಂಡ್ರಿಯಾ ಆಸ್ ATP that helps in the movement of cilia. So these are the some MCQs from the previous competitive exams that I wanted to discuss, and this is the last question of today's discussion. Hope this explanation is clear for you. Thank you.